ನುಡಿದಿರಿ ಅಂಬುನಿಧಿಯ ಪ್ರಪಂಚದಲ್ಲಿರುವಂತಹ ಸಕಲ ಜೀವರಾಶಿಗಳಿಗೂ ಪ್ರಾಣದೇವನಾದಂತಹ ನಾನೇ ವಾಯುದೇವ. ಈ ಸಂದರ್ಭ ಪ್ರಪಂಚದಲ್ಲಿರುವಂತಹ ಎಲ್ಲಾ ಜೀವರಾಶಿಗಳಿಗೂ ಒಂದೊಮ್ಮೆಗೆ ಆಹಾರ ನೀರನ್ನು ಬಿಟ್ಟು ಬದುಕಲೂಬಹುದು. ಹಾಗಂತ ಒಂದರಕ್ಷಣವು ಗಾಳಿಯನ್ನು ಬಿಟ್ಟು ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಮಾತ್ರವಲ್ಲ, ಅಷ್ಟ ದಿಕ್ಪಾಲಕರಲ್ಲಿ ಸ್ಥಾನವನ್ನು ಪಡೆದುಕೊಂಡವನು ನಾನಿದ್ದೇನೆ. ಪಂಚಭೂತಗಳಲ್ಲೂ ನಾನೋರ್ವನಿದ್ದೇನೆ. ಪ್ರತಿನಿತ್ಯದಂತೆ ಸುರಪಾಲ ಮಾಡುವಂತಹ ಸಭೆಯನ್ನು ಸೇರಿ ಅಲ್ಲಿಯ ಸಭೆಯನ್ನು ಮುಗಿಸಿ ನನ್ನದಾದಂತಹ ಪುರಕ್ಕೆ ಬಂದವನಿದ್ದೇವಲ್ಲ.
ನೀ ಚಲಿಸುತ್ತಿರುವಂತಹ ನೀರಾಗಲಿ, ಗಿಡ ಮರಗಳಾಗಲಿ, ಅಲ್ಲಿರುವಂತಹ ಹೂಗಳೆಲ್ಲವನ್ನು ನೋಡ್ತಾ ಬಂದಂತಹ ಸಂದರ್ಭ ತರುಣಿಯೋರ್ವಳನ್ನು ನೋಡಿದೆ. ಎಲ್ಲವನ್ನು ಅರ್ಥವಿಸಿಕೊಂಡಿದ್ದೇನೆ. ಈಕೆ ನನ್ನ ಮುಖೇನವಾಗಿ ಒಂದು ಪುತ್ರನನ್ನು ಪಡೆಯಬೇಕೆಂಬುದಾಗಿ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಹಾಗಂತ ದೇವನಾದಂತಹ ನಾನು ಆಕೆಯನ್ನು ಹೋಗಿ ರಮಿಸುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಖಂಡಿತ ಸಾಧ್ಯ ಇಲ್ಲ. ಹಾಗಿದ್ರೆ ಏನು ಮಾಡೋಣ? ಹೇಗೂ ಸಿದ್ಧ ಯೋಗದಿಂದ ಆಕೆಯನ್ನು ಕೂಡಬೇಕಾಗುತ್ತದೆ. ತಡ ಮಾಡುವುದಿಲ್ಲ, ಹಾಗೆ ಮಾಡ್ತೇನೆ. ನಿದ್ದೆ ಮಾಡಿ ನೀನು. ಹೌದು ಅಮ್ಮ, ಹಸಿವೆಯನ್ನು ತಡೆಯುವುದಕ್ಕಾಗುವುದಿಲ್ಲಮ್ಮ. ನನ್ನ ಹೊಟ್ಟೆಯನ್ನು ನೋಡುವಾಗ ಬೇಕಾದಷ್ಟು ತಿಂದಿದ್ದೇನೆ ಎನ್ನುವ ಹಾಗೆ ಎಲ್ಲರೂ ಭಾವಿಸ್ತಾರೆ. ನನ್ನ ಹೊಟ್ಟೆಯೊಳಗೆ ಏನಿಲ್ಲಮ್ಮ. ಅಮ್ಮ, ಹಾಲು ಕೊಡಮ್ಮ, ಹಣ್ಣು ಕೊಡಮ್ಮ. ಹಸಿವೆ ತಡೆಯುವುದಕ್ಕಾಗುವುದಿಲ್ಲ ತಾಯಿ. ಹಸಿವೆ ಕಂದ ಅಳಲದಿರು, ಕಂದ ಅಳಲದಿರು ಒಂದರೆ ಕ್ಷಣದಿ. ಕಂದ
ಹಸಿವಾಗ್ತದ ಮಗನೇ. ಹಸಿವೆ ಆಗುತ್ತಾ ಉಂಟಮ್ಮ. ನನ್ನ ಅರಿವಿಗೆ ಬರಲಿಲ್ಲ ಮಗನೇ. ಛೇ, ಯಾವುದೊಂದು ಲೋಕದಲ್ಲಿ ಆ, ಹಾಯಾಗಿ ಮಲಗಿದ್ದವಳು ನಾನು. ಎಷ್ಟು ಹೊತ್ತಾಯ್ತು ನಿದ್ದೆ ಮಾಡುವುದು. ಹೌದಾ ಕಂದ? ಎಷ್ಟು ಹೊತ್ತಿಂದ ಎಬ್ಬಿಸ್ತಾ ಇದ್ದೇನೆ. ಬಹಳ ಸಮಯ ಕಳೆದು ಹೋಯ್ತು ಮಗನೇ. ಹೌದಮ್ಮ. ಕಂದ, ಅಮ್ಮ, ದುಃಖಿಸ್ಬೇಡ ಮಗನೇ. ಆ, ಏನು ಅರಿಯದೆ ನಿದ್ದೆಗೆ ಜಾರಿದವಳು ನಾನು. ಈಗ ತಿನ್ಲಿಕ್ಕೆ ಏನಾದ್ರೂ ಬೇಕಮ್ಮ ನನಗೆ. ನನಗೆ ಆಗುವುದಿಲ್ಲ. ನನಗೆ ಈಗ ತಿನ್ನಕ್ಕೆ ಬೇಕೇ ಮಗ. ಬೇಕೇ ಬೇಕು ನನಗೆ. ತಂದಿಟ್ಟ ಹಣ್ಣೆಲ್ಲ ಮುಗಿದು ಹೋಯ್ತಾ? ಅದೆಲ್ಲ ಮುಗಿದಿದೆ ಅಮ್ಮ. ಮುಟ್ಟಿದ? ಹೌದು. ಎಲ್ಲವನ್ನು ತಿಂದಿದೆಯೇ ಮಗನೇ? ಅದು ಯಾವಾಗ ತಿಂದದ್ದು? ಎಷ್ಟು ಹೊತ್ತಾಯ್ತು ತಿಂದು? ಮುತ್ತಿನ ಕಂದನಲ್ವೇನು ನೀನು? ಹೌದಮ್ಮ. ಬೇಸರ ಪಡಬೇಡ. ಆ, ಆದಷ್ಟು ಶೀಘ್ರಗತಿಯಲ್ಲಿ ಹೋಗಿ ನಿನಗೆ ಬೇಕಾಗಿರುತ್ತಾ ಹಣ್ಣು ಹಂಪಲು ನಾನು ಹಿಡ್ಕೊಂಡು ಬರ್ತೇನೆ ಮಗನೇ. ಆದೀತಮ್ಮ. ಏನು? ಬೇಗ ಬರ್ಬೇಕು. ಬೇಗ ಬರ್ತಾನೆ. ಬೇಗ ಬರದಿದ್ರೆ ಮತ್ತೆ ನನಗೆ ನಿಲ್ಲುವುದಕ್ಕಾಗುವುದಿಲ್ಲ ಅಮ್ಮ. ಆದ್ರೆ ಒಂದು ಕಂದ, ಏನಮ್ಮ? ಈ ಸ್ಥಳವನ್ನು ಬಿಟ್ಟು ನೀನು ಆ. ಬೇರೆ ಎಲ್ಲಿಗೂ ಹೋಗಬಾರದು. ಅರೆ ಕ್ಷಣದ ಒಳಗಾಗಿ ಕಾರಿನೊಳಗೆ ಹೋಗ್ತೇನೆ. ನಿನಗೆ ಇಷ್ಟವಾಗಿರುವಂತಹ ಹಣ್ಣನ್ನೆಲ್ಲ ಕೊಯ್ದು ಆದಷ್ಟು ಬೇಗ ಬರ್ತೇನೆ ಮಗನೇ. ಆದೀತಮ್ಮ. ದುಃಖಿಸ್ಬೇಡ ಕಂದ. ಬೇಗ ಬರಬೇಕು. ಈ ತಾಯಿಯ ಮೇಲೆ ಬೇಸರ ಪಡಬೇಡ. ಇಲ್ಲ ತಾಯಿ. ಬೇಡ. ಆದೀತು. ಈಗ ಬರಬೇಕು. ಆದಷ್ಟು ಬೇಗ ಬರಬೇಕು. ಆಯ್ತಮ್ಮ. ಬೇಗ ಹೋಗಿ ಬೇಗ ಬರ್ತೇನೆ. ಬೇಗ ಬರಬೇಕು. ಆಗ ಹೋಗ್ಬಾರ್ದು. ಆಯ್ತಾಯ್ತು. ಅಮ್ಮ ಈಗ ಬರ್ತಾರೆ. ಅಮ್ಮ ಅಮ್ಮ, ಓ ಅಮ್ಮ, ಎಷ್ಟು ಹೊತ್ತಾಯ್ತಮ್ಮ ಹೋಗಿ. ಹಸಿವೆ ಹಸಿವೆ ಅಮ್ಮ, ತಡೆಯುವುದಕ್ಕಾಗುವುದಿಲ್ಲ. ಛೇ, ಅಮ್ಮ ಬರುವ ಲಕ್ಷಣವೇ ಕಾಣುವುದಿಲ್ಲ. ಹಾಗಾದ್ರೆ ಇಲ್ಲೇ ಕುಳಿತುಕೊಂಡ್ರೆ ಈಗ ಏನು ಮಾಡುವುದು? ಏನು ಮಾಡುವುದಕ್ಕಾಗುವುದಿಲ್ಲ. ಇದಕ್ಕೊಂದು ಒಳ್ಳೆ ಉಪಾಯ ಉಂಟು. ಏನು? ಹೊರಗೆ ಹೋಗ್ತೇನೆ ಸ್ವಲ್ಪ. ಏನಾದ್ರೂ ಸಿಗುತ್ತದಾ ನೋಡ್ತೇನೆ. ಇದರ ಬಣ್ಣವೇ ಎಷ್ಟು ಚಂದ ಇರುವಾಗ ಇದರ ರುಚಿ ಎಷ್ಟು ಚಂದ ಇರಬಹುದು. ಹಾಗಾದ್ರೆ ಆ ಹಣ್ಣನ್ನು ತಿನ್ನಬೇಕು. ಹಣ್ಣು ತಿನ್ನಬೇಕು ಎಂದಾದರೆ ಹೂವಿಯನ್ನು ಬಿಡಬೇಕು. ನೇರವಾಗಿ ಹಣ್ಣು ಬಿಡಬೇಕು.
ದೇವತೆಗಳಿಗೆ ಕಳುಹಿಸಿಕೊಟ್ಟರು. ಕೊಟ್ಟ ಕಡೆಗೆ ಗೊತ್ತಲ್ಲ ಅಮೃತ. ಸಂದರ್ಭದಲ್ಲಿ ಒಂದು ಹೆಂಗಸು ಪಡಿಸೋದಕ್ಕೆ ಬಂದಳು. ದೇವತೆಗಳ ಒಂದು ಭಕ್ತಿಯಲ್ಲಿ, ರಾಕ್ಷಸರು ಒಂದು ಭಕ್ತಿಯಲ್ಲಿ ಕುಳಿತುಕೊಂಡು ಅಮೃತವನ್ನು ಪಾನ ಮಾಡಬೇಕು, ಹೀಗೆ ನಿಬಂಧನೆ ಇತ್ತು. ಆದರೆ ದೇವತೆಗಳ ಪಂಕ್ತಿಯಲ್ಲಿ ಕುಳಿತು ನಾನು ಕೂಡ ಸೇವನೆ ಮಾಡಬೇಕು ಎನ್ನುವ ಉದ್ದೇಶದಿಂದ ಅಲ್ಲಿ ಮೆಲ್ಲನೆ ಆ ಪಂಕ್ತಿಗೆ ಸೇರಿಕೊಂಡೆ. ಆವಾಗ ಒಂದು ಅಶರೀರವಾಣಿ ಆಯಿತು. ಸ್ವರೂಪ ದೇವತೆಗಳ ಪಂಕ್ತಿಯಲ್ಲಿ ಕೂತಿದ್ದಾನೆ, ಅಮೃತಪಾನ ಮಾಡ್ತಾನೆ ಎಂಬುದಾಗಿ ಈ ವಿಚಾರವನ್ನು ತಿಳಿದಂತೆ ತಡ ಅಮೃತವನ್ನು ಬಯಸಿದಂತ ಸೌದಾಗೆ ತತ್ವವನ್ನಾಗಿಸಿ ನನ್ನ ಶಿರವನ್ನು ತರಿಸಿ ಬಿಟ್ಟಳು. ಏನು ಮಾಡುವುದು? ಅಯ್ಯೋ, ಮತ್ತೆ ನೋಡುವಾಗ ಏನು ಕಥೆ ಗೊತ್ತೇ? ಆ ಜನಾರ್ದನ ತ್ರಿವೇಶ ಮಾಡಿದ್ದಲ್ವ, ಹಾಗಾದ್ರೆ ಸೂಚನೆ ಕೊಟ್ಟದ್ದು ಯಾರು? ಆ ಸೂರ್ಯ. ಆ ಸೂರ್ಯನ ದೆಸೆಯಿಂದವಾಗಿ ನನಗಿಂತ ಪರಿಸ್ಥಿತಿ ಆ ಸೇಡನ್ನು ತೇರಿಸಬೇಕು ಎನ್ನುವ ಉದ್ದೇಶದಿಂದ ಸಮಯವನ್ನು ಕಾಯ್ತಾ ಇದ್ದೇನೆ. ಹಾಗೆ ಹೊರಟು ಬಂದವನು ಏನದು ವಿಚಿತ್ರ ಸಾಮಾನ್ಯ ಒಬ್ಬ ಹುಡುಗ ಮೇಲೆ ಹೋಗ್ತಾ ಇದ್ದಾನೆ, ಎತ್ತರಕ್ಕೆ ಏಳ್ತಾ ಇದ್ದಾನೆ. ಇವ ಎಲ್ಲಿ ಹೋಗುವುದು? ಯಾಕೆ ಹೋಗ್ತಾ ಇದ್ದಾನೆ? ವಿಚಾರಿಸಬೇಕಾ? ನಾನು ನಿಲ್ಲುವುದಕ್ಕಾಗಿ ಬಂದವನಲ್ಲ, ಹೋಗುವುದಕ್ಕಾಗಿ. ಹೌದು. ಎಲ್ಲಿ ಹೋಗುದು ನೀನು? ನನಗೆ ಒಂದು ಉದ್ದೇಶವನ್ನು ಇರಿಸಿಕೊಂಡು ಇರಿಸಿಕೊಂಡು ಏನು ನಿನ್ನ ಉದ್ದೇಶ? ಅಲ್ಲಿ ನೋಡಂತೆ ಕೆಂಪು 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 ಕೆಂಪಾಗಿ ಕಾಣ್ತಾ ಉಂಟು. ಹಸಿವೆ ತಡೆಯುವುದಕ್ಕಾಗುವುದು ಯಾರಿಗೆ? ನನಗೆ. ನೀನೀಗ ಬಂದದ್ದು ಒಳ್ಳೆಯದಾಯ್ತು. ಹೌದಾ? ಇಲ್ಲಿ ಬಾ ನೀನು. ಆ ಹಣ್ಣೊಂದು ಕೊಯ್ದು ಕೊಡ್ತೀಯ ನನಗೆ. ಯಾವುದು ಹಣ್ಣು? ಯಾವ್ದಾ? ಅಲ್ಲಿ ನಿನಗೆ ಕಣ್ಣು ಸರಿ ಕಾಣ್ತದಲ್ವ? ಯಾಕೆ? ದೃಷ್ಟಿ ದೋಷ ಇಲ್ವಲ್ಲ? ಅದು ಹಣ್ಣ. ಮತ್ತೆ ಅದು ಅವರು ದೇವರು. ದೇವರು? ದೇವರು. ಯಾವ ದೇವರು? ಸೂರ್ಯ ದೇವರು. ನೀ ಸುಳ್ಳು ಹೇಳುವುದೀಗ. ಯಾರಿ? ನೀನು. ನಾ ಹೋದ ಮೇಲೆ ನಿನಗೆ ತಿನ್ಬಹುದು ಅಂತ ಹೇಳಿ. ನಿನಗೆ ತಿನ್ನಲಿಕ್ಕೆ ಇದ್ದಲ್ಲ ಅದು. ಮತ್ತೆ ನೀನು ಅಲ್ಲಿಗೆ ಹೋದೆ ಅಂತಾದ್ರೆ ಸುಟ್ಟು ಕರಕರಾಗಿ ಹೋಗ್ತೀನಿ.
ತಪ್ಪಿಸುವುದಕ್ಕಾಗಿ ನಾನು ಪ್ರಯತ್ನ ತಪ್ಪಿಸ್ತೇನೆ ಎಂಬುದಾಗಿ ಯೋಚನೆ ಮಾಡು. ಮತ್ತೆ ಎಂತದು ಅದು ಮತ್ತೆ? ತಿಂದು ಹಣ್ಣಲ್ಲ, ಅದನ್ನು ಭ್ರಮಿಸಬೇಡ ನೀನು. ಯಾಕೆ? ಏನಿದ್ರು ಅದನ್ನು ನಾನು ನೋಡಿಕೊಳ್ಳಬೇಕಾದವು. ನಾನು ತಿನ್ನಬೇಕು ಎನ್ನುವ ಹಾಗೆ ನಿರ್ಧಾರವನ್ನು ಮಾಡಿ ಆಗಿದೆ. ಓಹೋ. ಇದನ್ನು ತಡೆಯುವುದಕ್ಕಾಗಿ ನೀ ಬಂದೆ ಎಂದಾದರೆ ಹಿಡಿದ ಮುಚ್ಚಿಯಿಂದ ತೋರಿಸುವೆ. ನಿನ್ನ ಪ್ರಭಾವ ಏನು ಅಂತ ಗೊತ್ತಾಗ್ಲಿಕ್ಕಿಲ್ಲ. ಹಾ. ಒಂದು ಮಾತು ಹೇಳ್ತಾ ಇದ್ದೇನೆ. ಏನು? ನನ್ನ ಮತ ವಿರೋಧಿ ಆಗಿದ್ದಾನ ಸೂರ್ಯ. ಆತನನ್ನು ಎದುರಿಸಬೇಕಿದ್ರೆ ಏನಿದ್ರು ಅದು ನಾನು ಹೋಗಬೇಕು. ಹೌದಾ? ನಿನ್ನ ಅವಶ್ಯಕತೆ ಇಲ್ಲ. ಹಾ. ನೀನು ಹೋದವನ್ನಾದ್ರೆ ನಿನ್ನ ಇತಿಶ್ರೀ ಆಗ್ತದೆ. ಹಾಗಾಗಿ ಎಚ್ಚರಿಕೆ ಮಾತ್ರ ಹೇಳ್ತಾ ಇದ್ದೇನೆ. ಏನು? ನಿನಗೆ ಅದರ ತಳ್ಳಿ ಬೇಡ. ನೀನು ನಿನ್ನಂತೆಗೆ ಹೊರಟು ಹೋಗು. ಬೇರೆ ಏನಾದ್ರೂ ಇದ್ರೆ ಹುಡುಕು. ನಿನ್ನ ಮಾತನ್ನು ಕೇಳುವುದಕ್ಕಾಗಿ ಬಂದವ ನಾನಲ್ಲ, ನನಗೆ ಅದುವೇ ಬೇಕು ಎನ್ನುವ ಉದ್ದೇಶದಿಂದ ಬಂದವ ನಾನು. ತಡೆಯುವುದಕ್ಕೆ ಬಂದೆ ಎಂದಾದರೆ ಆದ್ರೆ? ನಿನ್ನ ಬೆನ್ನಿಗೆ ನಾಲ್ಕು ಬಾರಿಸಿಯೇನು? ನನ್ನ ಮೂಲ ಮುರಿತೇನೆ. ಇರುವಂತಹ ಸ್ಥಳ ಸರ್ವಾಧಿಕಾರಿಯಾಗಿ ಎಂಬ ಹಾಗೆ ಇರುತ್ತಿರುವಿರಿ. ದೇವೇಂದ್ರ ಎಂದು ಕೊಳ್ಳಬಹುದು. ಅದು ನಾನೇ ಸರಿ. ಹೊರಟು ಬಂದಂತಹ ಕಾರ್ಯಕಾರಣ ಮೊದಲಾಗಿ ತ್ರೈಮೂರ್ತಿಗಳ ಪಾದಾರಿಂದವಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿದೆ. ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರನ್ನು ಮನಸ್ಸಿನಲ್ಲಿ ಧ್ಯಾನಿಸಿದೆ. ಹಾ. ತ್ರಿವಿಷ್ಟಪ್ಪ ಯಾರಂತೆ ಕೇಳು ನಿರ್ಜರಾಗ ಅಧಿಪತಿಯೇ. ಅಯ್ಯೋ ಸುರನೆ, ಓ, ಒಮ್ಮಿಂದೊಮ್ಮೆಲೆ ಆಶ್ಚರ್ಯಕ್ಕೆ ಒಳಗಾದ ನಾನು. ಯಾಕೆ? ತ್ರಿವಿಷ್ಟಪ ಪದವಿಯನ್ನು ಏರಿ ಕುಳಿತಂತಹ ಕಾಲಕ್ಕೆ ಇಕ್ಕೆಲೆಗಳಲ್ಲಿ ದೇವತೆಗಳ ಜಯಘೋಷ ಕೇಳಿ ಬರುತ್ತಾ ಇತ್ತು. ಹೌದು. ಇದನ್ನು ನೋಡಿದ ಕ್ಷಣವೇ ಕೇಳಿದ ಕ್ಷಣವೇ ಆನಂದ ತುಂಬಿರುವಂತಹನಾಗಿದ್ದೆ. ಹೌದಲ್ಲ? ಆದ್ರೆ ಏನು? ಯಾರೋ ಒಬ್ಬ ಬರ್ತಾ ಇದ್ದಾನೆ ಅನ್ನುವಂತಹ ಸೂಚನೆ ನನಗೆ ಸಿಕ್ಕಿತ್ತು. ನೋಡಿದ್ರೆ ನನ್ನ ಪಾದಗಳಿಗೆ ಬಂದು ನನ್ನ ಶಿರಸ್ಸನ್ನು ಚಾಚುತ್ತಾ ಇತ್ತು. ಹೌದು ಸ್ವಾಮಿ. ನಿನ್ನ ಪರಿಚಯ ಇಲ್ಲದೆ ಇದ್ದವನಲ್ಲ. ಆಹಾ. ನೀನು ಹಳೆಯ ಅಪರಾಧಿ. ಹೌದು. ನಮ್ಮ ವಿರೋಧಿಗಳು ರಕ್ಕಸರು. ಒಂದು ಕಾಲದಲ್ಲಿ ಒಳ್ಳೆಯ ಮನಸ್ಸುಳ್ಳವರು ನಾವು. ಹಾ. ಹೂವಿನಂತೆ ಮೃದುವಾದಂತಹ ಮನಸ್ಸುಳ್ಳವರು ನಾವಾದುದರಿಂದಲೇ ಲೋಕಮುಖದಲ್ಲಿ ಸುಮನಸರು ಅನ್ನುವಂತಹ ನಿಗದಿತೆಯನ್ನು ಪಡೆದವರು. ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ರಕ್ಕಸರು ಅವರ ಜಾತಿ ಸ್ವಭಾವವನ್ನು ಬಿಟ್ಟವರಲ್ಲ. ಹಾ? ಹೌದಲ್ಲ? ಕೆಲವು ಮಂದಿ ಹಾಗೆ. ಕೆಲವರೆಲ್ಲ ಅಳಿದು ಹೋಗಿದ್ದಾರೆ. ಹೌದು. ಆದ್ರೆ ನೀನು ಹೇಗೆ ಉಳಿದಿದ್ದಿ ಒಂದು ನನಗೆ ಅರ್ಥ ಆಗುವುದಿಲ್ಲ. ನಾನು ಹಾಗೆ ಸಾಯುವವನಲ್ಲ. ನಿನ್ನನ್ನು ನೋಡಿದವ ಹಾಗೆಲ್ಲ ಸಾಯುವುದಿಲ್ಲ ನಾನು. ಅಂದ್ರೆ ಅಂದ್ರೆ ನನ್ನನ್ನು ಕೊಲ್ಲೋದಕ್ಕೆ ತುಂಬಾ ಮಂದಿ ಪ್ರಯತ್ನ ಮಾಡಿದ್ರು, ಆದ್ರೂ ಸಾಯ್ಲಿಲ್ಲ. ನೀನು ಮಾರಿ ಆಗ್ತಿ ಅಷ್ಟೇ. ಓ, ಅವ ಕೊಲ್ಲುವುದಕ್ಕೆ ಬರುವಾಗ ಅಲ್ಲಿಂದ ತಪ್ಪಿಸ್ತಿ. ಪಲಾಯನ ಅಲ್ಲಿ ಮತ್ತೆ ಕಾಡುಗಳಲ್ಲಿ ಅಲೆದಾಡು. ಬದುಕು
ಬದುಕುವುದಕ್ಕೆ ದಾರಿ ಏನಾದ್ರೂ ಬೇಕಲ್ಲ. ಹೌದಲ್ಲ? ಹೌದು. ಏನು ಏನಾಯ್ತು? ಸ್ವಾಮಿ, ಇಂದಿನ ದಿನ ಬಹಳ ವಿಶೇಷ. ಯಾವುದು? ಹಾಗೆ ಅಮರಪಥದಲ್ಲಿ ಸಂಚರಿಸಿರುವಂತ ಇಂದಿನ ದಿವಸ ವಿಶೇಷ ಅಂತ ಹೇಳುವಾಗ ನನಗೆ ನೆನಪಾಯ್ತು. ಯಾವುದು? ನಿನ್ನ ಹುಟ್ಟು ಹಬ್ಬ ಆಚರಿಸೋಣ ಅನ್ನುವಂತ ಉದ್ದೇಶದಿಂದ ದೇವಲೋಕಕ್ಕೆ ಬಂದಂತ. ಹುಟ್ಟು ಹಬ್ಬ ಆಚರಿಸಬೇಕಿತ್ತು, ಆದ್ರೆ ನನ್ನ ಅಂತಿಮ ದರ್ಶನವೂ ಆಗ್ತಾ ಇತ್ತು ಈ ಹೊತ್ತಿನಲ್ಲಿ. ಎಂತದ್ದು ನಿನ್ನ ದ್ವಂದ್ವ ಅರ್ಥ ನನಗೆ ಅರ್ಥ ಆಗ್ಲಿಲ್ಲ. ಈ ಹುಡುಗರ ಮಕ್ಕಳೆಲ್ಲ ಹೀಗೆಲ್ಲ ಮೈ ಮೇಲೆ ಮುಗಿ ಬೀಳ್ತಾರೆ ಅಂತ ನನಗೆ ಎಲ್ಲಿದು ಗೊತ್ತಿಲ್ಲ. ಹುಡುಗ? ಹೌದು, ಹುಡುಗ ಭಯಂಕರ ಬೆಳೆದಿದ್ದಾರೆ. ಈಗ ಮೊದಲ ಹಾಗೆ ಇಲ್ಲ ಅಲ್ಲ. ಓ, ದೇವಲೋಕದಲ್ಲಿ ಒಂದು ಕಾಲದ ನಿರ್ಣಯ ಅಂತ ಉಂಟು, ಹಾ. ಆದ್ರೆ ಭೂಲೋಕದಲ್ಲಿ ಹಾ. ಒಂದು ಕಾಲ ಅಂತ ಉಂಟು, ಹತೋಟಿ ಅಂತ ಉಂಟು. ಹೌದಲ್ಲ? ಮಿತವಾಗಿರ್ಬೇಕು. ಅದನ್ನು ಮೀರಿ ನಡೆಯುವುದಕ್ಕೆ ಯಾವನಿಂದಲೂ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ನೀನು ಭೂಲೋಕದಲ್ಲೇ ಕಾಲ ಕಳೆಯಬೇಕಿತ್ತಲ್ಲ. ಹೌದು. ಈಗ ಮರೆಯಾದ್ರೂ ಆಗಿದ್ರೂ ಕೂಡ ಹಾ. ಅದು ಬದುಕು ಅನ್ನೋದು ಇರ್ತದಲ್ಲ. ಒಂದು ದಾರಿ ಅಂತ ಇರ್ತದೆ. ಇವೆಲ್ಲ ಹೆದರಿಕೆಯಿಂದಲೇ ಬದುಕುವವರು. ಹ? ನಿಮಗೆ ಒಂದು ಒಟ್ಟಿನಲ್ಲಿ ಹೇಳುವುದಿದ್ರೆ ಭಯೋತ್ಪಾದಕರು ಅಂತ ಹೇಳ್ಬೋದು. ಭಯವನ್ನು ಹುಟ್ಟಿಸುವವರು ಅದು ನಿಮ್ಮ ಯೋಚನೆ. ಹಾ. ಭಯವನ್ನು ಹುಟ್ಟಿಸುವವರು. ಹೌದು. ಮೊದಲೊಬ್ಬ ಹೇಳಿದ್ದಾನಂತೆ, ಏನಂತ? ನಿನ್ನ ಮುಸುಡಿಗೆ ಬಾರಿಸ್ತೇನೆ ಅಂತ. ಹಾ. ಅವ ಬಾರಿಸುವುದು ಕಾಣುವುದಿಲ್ಲ, ಕಾಣುವುದಿಲ್ಲ. ಒಂದು ಭಯವನ್ನು ಹುಟ್ಟಿಸುವುದಲ್ಲ. ಅಂತ ಇವರ ಉಸಿರಿಗಾಗಿತ್ತು. ನನ್ಗೆ ಗೊತ್ತಾಗ್ತದೆ. ಅಲ್ಲ, ಗೊತ್ತಾಗದೆ ನೀನು ಅಸುರರ ಜೊತೆಯಲ್ಲಿರುವವನಲ್ವ? ಮತ್ತೆ ಹೀಗೆ ಈಗ ಕಾಲ ಬದಲಾವಣೆ ಆಗಿದೆ. ಆಗಲಿ. ನಾನು ಹಾಗೆ ಸಂಚಾರ ಮಾಡುತ್ತಿರುವಂತಹ ಸಂದರ್ಭ ಒಬ್ಬ ಹುಡುಗ ನೆಗೆದ ಮೇಲೆ ಎಲ್ಲಿಗೆ? ಮೇಲೆ ಹುಡುಗ ನೆಗೆಯುವುದು ದೊಡ್ಡ ವಿಚಾರವ. ಹಾ. ನೀನು ಅದರಲ್ಲಿ ಅಭಿಮಾನ ಸಂತೋಷ ಪಡಬೇಕು. ನೆಗೆಯುವುದು ಮತ್ತೆ ಸ್ವಾಭಾವಿಕ. ಹುಡುಗ ನೆಗೆಯದೆ ನೀನು ನೆಗೆಯುವುದಕ್ಕಿರುವಣ. ಹಾರಿದ ಹಾರ್ಲಿ ಹಾರಿದವ ಭೂಮಿಗೆ ಕೆಳಗೆ ಇಳಿಯಲೇಬೇಕು. ಎಷ್ಟೊತ್ತಿಗೆ ಇಳಿಯುತ್ತಾರೆ ತುಂಬಾ ಹೊತ್ತು ಕಾದು ನೋಡಿದೆ ನಾನು. ಇಲ್ಲಿ ಬೆಟ್ಟದಿಂದ ಕೆಳಗೆ ಹಾರಿದ ಅಲ್ಲಲ್ಲ, ಮತ್ತೆ ಸಮತಟ್ಟಾದ ಪ್ರದೇಶದಿಂದ ಮೇಲೆ ಹಾರಿದವ. ಹಾರ್ಲಿ ಹಾರಿದವ ಮೇಲೆ 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 ಏರುತ್ತಾ ಇದ್ದಾನೆ. ಕೆಳಗೆ ಬರುವ ಲಕ್ಷಣ ಕಾಣುವುದಿಲ್ಲ. ಹಾಗಾದ್ರೆ ಇವ ಎಲ್ಲಿಗೆ ಹೋಗುವುದು ವಿಚಾರಿಸಬೇಕು ಅಂತ ಹೋದೆ ನಾನು. ನಿನ್ನ ಸ್ವರ ಕೇಳಿದ್ರೆ ಓಡಿ ಹೋಗ್ಬೇಕಿತ್ತು. ಹೋಗ್ಬೇಕಿತ್ತು. ಅವನಿಗೆ ಏನು ಹೆದರಿಕೆ ಆಗಲಿಲ್ಲ. ಯಾರಂತೆ ಏನಂತೆ ವಿಚಾರಿಸಿದೆ. ಅವ ಹಸಿವೆಯಿಂದ ತತ್ತರಿಸಿ ಹೋಗಿದ್ದಾನೆ. ಒಳ್ಳೆ ಕಥೆ. ಹಾ. ಈಗ ಹಸಿವಾದ್ರೆ ಹಾರುವುದ? ನಾನು ಅದೇ ಆಲೋಚನೆ ಮಾಡಿ ಹಸಿವಾದ್ರೆ ನನಗೆ ಹಸಿವಾಗ್ತದಂತೆ ಎಲ್ಲಿ ಅದು ಆಹಾರವನ್ನು ಹುಡುಕಿಕೊಂಡು ಹೋಗ್ಬೇಕು. ಇದು ಧರ್ಮ ಅಲ್ವಾ? ಹೌದು, ಕ್ರಮ. ಇದು ಹಾರುವುದು. ಹಾ. ಇದು ನಾನು ವಿಶೇಷ ಕೇಳಿ. ಕ್ರಮವನ್ನು ಮೀರಿ ಹಾರಿದ ಇವ. ಎಲ್ಲಿಗೆ ಅಂತ ಕೇಳಿದಾಗ ಸೂರ್ಯ ಆತನಿಗೆ ತಿನ್ನುವ ಹಣ್ಣಂತೆ. ಈಗ ಅವ ಹಾರ್ತಾ ಮೇಲೆ ಇದ್ದಾನೆ. ಹೌದು. ನೀನು ಭೂಮಿಯ ಮೇಲೆ ಇದ್ದಿ. ನಾನು ಗಾಡಿಗೆ ಬಂದೆ. ಈಗ ನೀನು ಮಾತಾಡಿಸುವುದವನಿಗೆ ಕೇಳಿಸ್ತದ? ಕಿವಿ ಸರಿಯಿದ್ರೆ ಆತನಿಗೆ ಕೇಳಿತ್ತು. ಅವನ ಮಾತು ನಿನಗೆ ಕೇಳಿಸಿದ? ನನಗೆ ಒಮ್ಮೊಮ್ಮೆ ಒಯ್ಯ ಅಂತ ಉಂಟು. ಅಂದ್ರೆ ಅಲ್ಲಿಂದ ಇಳಿದು ಓಡಿಕೊಂಡು ಬರುವಾಗ ಇಂಥ ಒಂದು ದುರಂತ ನಡೀತದಲ್ಲ, ಇದನ್ನು ಹತೋಟಿಗೆ ತರಬೇಕು ಎನ್ನುವ ಉದ್ದೇಶದಿಂದ ನಿಮ್ಮಲ್ಲಿಗೆ ಓಡಿಕೊಂಡು ಬಂದವ ನಾನು. ಈಗ ಅವ ಎಲ್ಲಿ ಏನ್ ಮಾತಾಡ್ತಾ ಇದ್ದ ನನಗೆ ಗೊತ್ತಾಗುದಿಲ್ಲ. ಈಗ ಹೋಗ್ತಾ ಇದ್ದಾನೆ. ಸೂರ್ಯನನ್ನು ಮುಟ್ಟಿದ್ರೆ ಸುಟ್ಟ ಬೂದಿ ಆಗಿ ಹೋಗ್ತಾನೆ. ತಡೆಯುವುದಕ್ಕಾಗಿ ನಾನು ಹೋದ್ರೆ ನನಗೆ 4 ಬೆನ್ನಿಗೆ ಬಾರಿಸಿದ. ಒಂದು ಸಾಂತ್ವನದ ಮಾತುಗಳನ್ನು ಆಡಬೇಕಿತ್ತು. ಒಟ್ಟಿನಲ್ಲಿ ಅಟ್ಟಹಾಸವೇ ಗೈಯುವುದಲ್ಲ. ನಿಮ್ಮದೊಂದು ಅಭ್ಯಾಸ ಆಗಿ ಹೋಗಿದೆ. ಮಧುರವಾದಂತಹ ಮಾತನ್ನು ಆಡಿದೆ. ಮಗು ಹುಡುಗರೆಲ್ಲ ಅಟ್ಟಹಾಸ ಕೇಳಿದ್ರೆ ಹೆದರ್ತಾರೆ. ಇವನಿಗೆ ಹೆದರಿಕೆ ಆಗಲಿಲ್ಲ. ಮಗು, ನೀನು ಹಾಗೆಲ್ಲ ಅಲ್ಲಿ ಮೇಲೆ ಹೋಗುದು ಬೇಡ. ಅದು ತಿನ್ನುವ ಹಣ್ಣಲ್ಲ. ನೀನು ಭ್ರಮೆಗೊಳಗಾಗಿದ್ದಿ. ಹಾಗಿರುವಾಗ ಅದನ್ನು ಮುಟ್ಟಿದ್ರೆ ನೀನು ಸುಟ್ಟು ಹೋಗ್ತಿ. ಹೀಗೆ ಬುದ್ಧಿವಾದದ ಮಾತನ್ನು ಹೇಳಿದ್ರೆ ಯಾರೋ ನನಗೆ ಬುದ್ಧಿವಾದದ ಮಾತು ಯಾರು ನನಗೆ ವಂಚನೆ ಮಾಡ್ತಾ ಇದ್ಯಾ? ನನ್ನನ್ನು ತಪ್ಪಿಸಿ ನೀನು ಹೋಗಿ ತಿಂದು ಹೊಟ್ಟೆ ತುಂಬಿಸಿಕೊಳ್ಳಬಹುದು. ಹೀಗೆ ಯೋಚನೆ ಮಾಡಿದ್ಯಾ? ಹೀಗೆ ಹೇಳಿದವ ನಿನ್ನನ್ನು ಗದರಿಸಿದ. ನೀನು ಹೆದರಿದೆ. ನೀನು ಬಂದದ್ದು ಎಲ್ಲಿಗೆ? ಸ್ವರ್ಗಕ್ಕೆ. ಯಾರಲ್ಲಿಗೆ? ಇಂದ್ರನಲ್ಲಿಗೆ. ಯಾಕೆ? ದೂರು ಕೊಡುವುದಕ್ಕೆ. ಏನು ಅಂತ? ಸೂರ್ಯನನ್ನು ಹಿಡಿದ್ರೆ ಅವ ಸಾಯ್ತಾನೆ. ಅವ ಸೂರ್ಯನನ್ನು ಹಿಡಿದ್ರೆ ನಿನಗೇನು ಲಾಭ? ಲಾಭ ನಷ್ಟದ ನಿನಗೇನು ನಷ್ಟ? ಅಂದ್ರೆ ನಷ್ಟ ನನಗೆ. ನಿನಗೆ ಪೆಟ್ಟು ಬಿದ್ದಿದೆ ಅನ್ನೋದು ಗೊತ್ತಾಯ್ತು ನನಗೆ. ಪೆಟ್ಟು ಬಿದ್ದಿದೆ, ಹೌದು. ನಿನಗೆ ಪೆಟ್ಟು ಕೊಡುವುದಕ್ಕಾಗಿ ಮುಂದಾಗಿದ್ದಾನೆ ಎಂದಾದ್ರೆ ನೀನು ಬಂದು ಹೇಳಿದ್ದು ನಿಮ್ಮಲ್ಲಿ 3 ಲೋಕಾಧೀಶನಾದಂತಹ ದೇವೇಂದ್ರನಲ್ಲಿ. ಅಂದ್ರೆ ನೋಡೋಣ ಬಿಡುವೆನೆ.
ನಾವೆಲ್ಲ ಸಹೋದರ ಸಂಬಂಧವನ್ನು ಬೆಳೆಸುವುದರ ಮೂಲಕವಾಗಿ ಒಂದು ಲೋಕದಲ್ಲಿ ಹೆಗ್ಗಳಿಕೆಗೆ ಪಾತ್ರರಾಗೋಣ ಅನ್ನುವಂತಹ ಉದ್ದೇಶವನ್ನು ತಳೆದು ನಿಮ್ಮ ಅಸುರನಲ್ಲಿಯೇ ನಾನು ಬಂದು ಸಂಬಂಧವನ್ನು ಬೆಳೆಸುವುದಕ್ಕೆ ಹೊರಟೆ. ಹೌದು. ಆದ್ರೆ ನನ್ನ ಮಾತು ಅವನಿಗೆ ಹಿತ ಅಂತ ಆಗ್ಲಿಲ್ಲ. ಒಟ್ಟಿನಲ್ಲಿ ದ್ವೇಷವನ್ನು ಸಾಧಿಸುವುದರ ಮೂಲಕವಾಗಿ ತಾನು ಎತ್ತರದ ಪದವಿಯನ್ನು ಪಡೆಯುತ್ತೇನೆ ಅನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಅಸುರನೆಲ್ಲ ಲೋಕಮುಖದಲ್ಲಿ ಕಾಣಿಸಿಕೊಂಡವರು. ಆದ್ರೆ ಒಬ್ಬ ಎಷ್ಟೇ ಶಕ್ತಿವಂತನಾಗಿ ಮೆರೆದರೂ ಕೂಡ ಒಂದಲ್ಲ ಒಂದು ದಿವಸ ಅವನಿಗೆ ಅಂತ್ಯ ಇದೆ ಅನ್ನುವುದು ಅಸುರರ ಸ್ವಭಾವವೇ ಸರಿ. ಹಾಗಿದ್ದರೆ ಈ ಸಮಯದಲ್ಲಿ ನಾನು ಯಾವುದೇ ದ್ವೇಷವನ್ನು ಇರಿಸಿಕೊಂಡವನಲ್ಲ. ರಾಹುವಾದಂತ ನೀನು ನನ್ನ ಪಾದ ಮೂಲದಲ್ಲಿ ಬಂದು ಬೇಡ್ತಾ ಇದ್ದಿ, ಕಣ್ಣೀರ ಧಾರೆಯನ್ನೇ ಸ್ಫುರಿಸುತ್ತಾ ಇದ್ದಿ. ಹೌದು. ನಮ್ಮ ಮನಸ್ಸು ಹಾಗೆ, ಸುಮನಸರು ಅಂದ್ರೆ ಹಾಗೆ. ಹೌದು. ಲೋಕದಲ್ಲಿ ಯಾರಿಗಾದ್ರೂ ಕಷ್ಟ ಬಂತು ಎಂದಾದ್ರೆ ಒಂದು ಹೆಜ್ಜೆ ಮುಂದೆ ನಿಂತು ಆ ಕಷ್ಟವನ್ನು ದೂರೀಕರಿಸಿ ಅವನ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ಒದಗಿಸಿಕೊಡಬೇಕಾದುದು ಅವನ ಕರ್ತವ್ಯ. ಹೌದು. ಇದು ಮೂರು ಮೂರ್ತಿಗಳ ಶಾಸನ. ನಾವು ಎತ್ತರವಾದಂತಹ ಪದವಿಯನ್ನು ಏರಿದ್ದೇವೆ ಅನ್ನುವಂತ ಅಹಂಕಾರ ಮನೋಭಾವನೆಯನ್ನು ತಳೆಯದೆ ನಾವು ಇಲ್ಲಿ ಸುಖವಾಗಿ ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಹೌದು. ಆದ್ರೆ ನಿನಗೆ ಬಂದಂತಹ ಕಷ್ಟ ಅಲ್ಲ, ನಿನಗೆ ಆದಂತಹ ನಷ್ಟ, ಆ ಹುಡುಗನಿಂದ ಆದಂತಹ ಅವಮಾನ, ಇದನ್ನು ಯಾವತ್ತೂ ಸಹಿಸುವವನು ನಾನಲ್ಲ. ಅಲ್ವಲ್ಲ. ಆದೀತು. ನಿನ್ನ ಅಂತಃಕರಣದ ನೋವೇನು ಅನ್ನೋದು ಈಗ ನನಗೂ ಅರ್ಥವಾಗುತ್ತಾ ಉಂಟು. ಹೌದಲ್ಲ. ಏನು ಯೋಚನೆ ಮಾಡಬೇಡ. ನೀನು ನನ್ನ ಜೊತೆಯಲ್ಲೇ ಇರ್ತೀಯ ಅಲ್ಲ, ನಿನಗೆ ಬೇರೆ ವ್ಯವಸ್ಥೆ ಮಾಡಬೇಕಾ? ಬೇರೆ ವ್ಯವಸ್ಥೆ ಮಾಡುವುದು ಬೇಡ. ಈಗ ಏನಿದ್ರು ಆ ಸೂರ್ಯನನ್ನು ನೋಡಿಕೊಳ್ಳುವುದಕ್ಕೆ ನಾನು. ಹೌದು. ನನಗೆ ಆತನ ಮೇಲೆ ದ್ವೇಷ ಉಂಟು. ಈ ಹುಡುಗ ಹಾರಿ ಹೋಗಿ ಅಲ್ಲಿ ಏನಕ್ಕೇನೋ ಮಾಡಿಬಿಟ್ಟ ಎಂದಾದ್ರೆ ನನ್ನ ದ್ವೇಷ ಹಾಗೆಯೇ ಉಳಿಯುತ್ತದೆ. ಅದಕ್ಕೆಲ್ಲ ಅವಕಾಶ ಮಾಡಿಕೊಡಬಾರ್ದು. ಆ ಮೊದಲು ಆ ಹುಡುಗನನ್ನು ಬಡಿದು ಓಡಿಸಬೇಕು. ನೀನು ಈಗ ನಾನು ಅಲ್ಲಿಗೆ ಬರ್ಬೇಕಲ್ಲ, ಭೂಲೋಕಕ್ಕೆ. ಆ ಜಾಗ ನೀನು ತೋರಿಸು. ನನಗೆ ಗೊತ್ತುಂಟು ಎಲ್ಲಿದ್ದಾನೆ. ಏನು ನಿನಗೆ ಪ್ರಾಯ ಎಷ್ಟಾದೀತು ಯಾಕೆ ಅನ್ನುವುದನ್ನು ಯೋಚನೆ ಮಾಡಬೇಕಾಗ್ತದೆ. ಹುಟ್ಟಿ ಒಂದು 5-6 ದಿವಸ ಆಯಿತು ಅಲ್ಲ, ಹೆಚ್ಚು ಸಮಯ ಆಯಿತು, ನನಗೆ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನೀನು ಗಮಿಸುತ್ತಾ ಇರುವುದು ಎಲ್ಲಿಗೆ? ಮೇಲೆ. ಮೇಲೆ ಅಂದ್ರೆ ನನಗೆ ಒಂದು ಉದ್ದೇಶ ಉಂಟು. ಏನು ಅಂತ ನೋಡಂತ ಮೇಲೆ. ಹೌದು. ಕೆಂಪು ಕೆಂಪಾಗಿ ಕಾಣ್ತಾ ಉಂಟಲ್ಲ, ಅದನ್ನು ಏನು ಅಂತ ತಿಳಿದೆ ನೀನು? ಹಣ್ಣು ತಿನ್ನುವುದಕ್ಕಾಗಿ. ಹುಡುಗ ಒಟ್ಟಿನಲ್ಲಿ ಪುಲಿಶಧಾರಿಯಾಗಿ ಬಂದು ಹೋರಾಟವನ್ನು ಮಾಡಬೇಕು ಅನ್ನುವಂತಹ ಮನೋಭಾವನೆಯನ್ನು ಹೊಂದಿದವನೇ ದೇವೇಂದ್ರನಲ್ಲ. ಯಾಕೆ ಬಂದವ ನೀನು? ದೇವೇಂದ್ರ 3 ಲೋಕಾಧೀಶ. ಹೌದಾ? ಹೌದೇನೋ? ಒಟ್ಟಿನಲ್ಲಿ ನಮಗೆ ನೋಡುವುದಕ್ಕೆ ಬಹಳಷ್ಟು ಅಂದವಾಗಿ ಕಾಣಿಸ್ತದೆ ಅನ್ನೋ ಹಾಗೆ ಭಾವಿಸಿ ಅದನ್ನು ಹಿಡಿಯಬೇಕು ಅನ್ನುವಂತಹ ಉದ್ದೇಶದಿಂದ ಮುಂದುವರಿದೆ ಎಂದಾದ್ರೆ ಅದು ಸಿಗುವುದಕ್ಕೆ ಸಾಧ್ಯ ಉಂಟಾ? ಯಾಕೆ? ಹಣ್ಣೊಂದು ನೋಡುವಾಗ ಬಹಳ ಸುಂದರವಾಗಿ ಕಾಣಿಸ್ತದೆ. ಹೌದು. ಒಂದು ಸುಪುಷ್ಟವಾಗಿ ಸುದೃಢವಾಗಿ ಕಾಣಿಸ್ತದೆ. ಆದ್ರೆ ವಿದ್ವಾಂಸನಾದವ ಅದು ಹಣ್ಣು ಕೊಳೆತಿದೋ ಅಲ್ಲ, ಹಣ್ಣು ಸರಿಯಾಗಿದೆ ಅನ್ನುವುದನ್ನು ಶೋಧಿಸಿ ಆಮೇಲೆ ಮುನ್ನಿಸುವುದಕ್ಕೆ ಮನಸ್ಸು ಮಾಡ್ತಾನೆ. ನೀನು ಹಾಗಲ್ಲ. ಮತ್ತೆ ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸೂರ್ಯ ಈ ಸಮಯದಲ್ಲಿ ಅವನನ್ನು ಹಣ್ಣು
ಅಂತ ಭ್ರಮಿಸಿ ಹಿಡಿಯುವುದಕ್ಕೆ ಮುಂದಾಗಿದ್ದಿ ಎಂದಾದರೆ ಯಾರು ನೀನು, ಏನು ನಿನ್ನ ಹೆಸರು, ಎಲ್ಲಿಂದ ಬಂದೆ, ಆ ಸ್ವರ್ಭಾವವನ್ನು ಯಾಕೆ ಪೀಡಿಸಿದೆ, ಅವನಿಗೆ ಆಘಾತವನ್ನು ಉಂಟು ಮಾಡಿದೆಯಲ್ಲ, ಏನು ನಿನ್ನ ಉದ್ದೇಶ, ಏನು ನಿನ್ನ ಇಷ್ಟಾರ್ಥ ಈಡೇರಿಸುವುದಕ್ಕಾಗಿ ಹೊರಟೆಯೋ? ಕೈಯಲ್ಲಿ ನೋಡಂತೆ ಎಂತದ್ದು ಅದು ನನಗೆ ಕೊಡ್ತೀಯ? ಯಾವುದು? ಅದನ್ನು ಕೈಯಲ್ಲಿ ಇರುವುದನ್ನು ನಾನು ಆಟ ಆಡುವ ಆಟಿಕೆ ಅಂತ ಭಾವಿಸಿದ ಅಲ್ಲಪ್ಪ, ಇದರ ಬೆಲೆ ಗೊತ್ತುಂಟ ನಿನಗೆ? ಹಣ್ಣನ್ನು ಬೀಳಿಸುವುದಕ್ಕಾಗಿ. ಹೌದಾ? ಹೌದು. ಅದನ್ನು ಬಿಸಾಡಿದ್ರೆ ಹಣ್ಣು ಬೀಳುತ್ತದೆ, ಈ ಅದು ಮತ್ತೆ ಕೆಳಗೆ ಬೀಳುತ್ತದೆ. ಹುಡುಗರನ್ನು ಮಾತಾಡುವುದಕ್ಕೆ ಬಿಟ್ರೆ ಇಷ್ಟೇ. ಎಲ್ಲಿಯವರೆಗೆ ಸಲುಗೆ? ಯಾಕೆ? ನಾನು ಹಿಡಿದಂತ ವಜ್ರಾಯುಧ ಒಂದು ಕಾಲದಲ್ಲಿ ದಧೀಚಿ ಮುನಿಗಳೇ ತನ್ನ ಬೆನ್ನೆಲುಬನ್ನು ದೇಹತ್ಯಾಗ ಮಾಡಿಕೊಟ್ಟವರಿದ್ದಾರೆ. ಓಹೋ, ಅಂತಹ ಒಂದು ಆದರ್ಶವುಳ್ಳಂತಹ ಈ ವಜ್ರಾಯುಧವನ್ನು ಎಂತದ್ದು ಹಣ್ಣು ಕೊಯ್ಯುವುದಕ್ಕೆ ಕೊಡ್ಬೇಕಾ? ಅಷ್ಟು ಯೋಗ್ಯತೆಯುಳ್ಳ ಆ ಆಯುಧ ಹಣ್ಣನ್ನು ಬೀಳಿಸುವುದಕ್ಕಾಗುವುದಿಲ್ವ? ಇಲ್ಲ, ನಿನಗೆ ಪಾಠ ಆಗಲಿಲ್ಲ. ನಿನಗೊಂದು ಸರಿಯಾದಂತಹ ಗುರುವಿನ ಪಾಠ ಆಗ್ತಾ ಇದ್ರೆ ಎಲ್ಲಿ ಹೇಗೆ ವರ್ತಿಸಬೇಕು ಅನ್ನುವಂತಹ ಸಾಮಾನ್ಯ ಪ್ರಾಥಮಿಕ ಪ್ರಜ್ಞೆ ನಿನ್ನಲ್ಲಿ ಇತ್ತು. ನಿನಗೆ ತಿರುಗಾಟ ಸರಿಯಾದವರ ಜೊತೆ ಆಗ್ಲಿಲ್ಲ. ಯಾರು ಹೇಳಿದ್ದು? ಸರಿಯಾದವರ ಜೊತೆ ತಿರುಗಾಟ ಆಗ್ತಾ ಇದ್ರೆ ನೀನು ಈ ಮಾತನಾಡಿ. ನಾನೀಗ ತಿರುಗಾಟ ಪ್ರಾರಂಭ ಮಾಡಿದ್ದಷ್ಟೇ. ಹೌದಾ? ಹೌದು. ನೀನು ತಿರುಗಾಟ ಪ್ರಾರಂಭ ಮಾಡಿ ಆಗಿದ? ನಮ್ಮ ತಿರುಗಾಟ ಎಲ್ಲ ಹೇಳಿ ಪ್ರಯೋಜನ ಇಲ್ಲ. ಓಹೋ, ಹಲವು ವರ್ಷ ಆಯ್ತು ಅಂತ ಕಾಣುತ್ತದೆ. ಹೌದೌದು. ನಾನು ತಿರುಗಾಟ ಪ್ರಾರಂಭ ಮಾಡಿ ಆಗಿದೆ. ಇದನ್ನು ಕೊನೆಗೊಳಿಸಲೇಬೇಕು. ಕೊನೆಗೊಳಿಸುವುದಕ್ಕೆ ಯಾವುದು ಉದ್ದೇಶ? ಏನು? ಹಣ್ಣು ತಿನ್ನುವುದು ಎನ್ನುವ ಹಾಗೆ ಬಂದಿದ್ದೇವೆ. ತಡೆಯುವುದಕ್ಕೆ ಬಂದರೆ ಎಚ್ಚರ. ಹುಡುಗನನ್ನು ಮಾತಾಡುವುದಕ್ಕೆ ಸ್ವಲ್ಪ ಬಿಟ್ಟರೆ ಏನು ಅಧ್ಯಾಯ ಮಾತಾಡ್ತಾ ಇದ್ದೀಯ ನೀನು ದಡಿಗ. ನೀನು ಯಾರ ಮುಂದೆ ಮಾತಾಡುವುದು ಅನ್ನೋದ ಪ್ರಜ್ಞೆ ಉಂಟೇನೋ ನಿನಗೆ? ಯಾಕೆ? ನಿನಗೆ ತಿನ್ನುವುದಕ್ಕೆ ಮನೆ ಇಲ್ವಾ? ಉಂಟು. ಅಲ್ಲಿ ಬೇಕಾದಷ್ಟು ಇಲ್ವಾ? ಬೇಕಾದಷ್ಟು ಉಂಟು. ಉಂಟು. ಅದು ಇದ್ದು ಇದನ್ನ ಯಾಕೆ ಹೋಗುದು? ಇದು ಸಾಕಾಗ್ಲಿಲ್ಲ. ಅದನ್ನು ಕಾಣುವಾಗ ಅದು ಬೇಕು ಅಂತ ಆಯ್ತು. ನಿನ್ನ ಹೊಟ್ಟೆ ನೋಡುವಾಗಲೇ ಅರ್ಥ ಆಗ್ತಾ ಉಂಟು. ಯಾಕೆ? ಸಾಮಾನ್ಯರಿಗೆಲ್ಲ ಸಾಧ್ಯ ಇಲ್ಲ, ಕಷ್ಟ ಆಗಿತ್ತು. ಈ ಹೊಟ್ಟೆಯೊಳಗೆ ಏನಿಲ್ಲ, ಏನಿಲ್ಲ, ಮತ್ತೆ ಏನು ತಿನ್ನಲಿಲ್ಲ. ಹೌದಾ? ಹಸಿವೆ ತಡೆಯುವುದಕ್ಕಾಗುವುದಿಲ್ಲ. ಅದನ್ನು ತಿಂದ್ರೆ ನನ್ನ ಹಸಿವೆ ಕಡಿಮೆ ಆಗುತ್ತೆ. ನಿಯತಿಯ ನಿಯಮ ಅಂತ ಉಂಟು. ಅದನ್ನು ಮೀರಿ ಯಾವಾಗ ವ್ಯವಹರಿಸುತ್ತಾನೋ ಅದನ್ನು ಪ್ರಶ್ನಿಸುವಂತ ಅಧಿಕಾರವುಳ್ಳವರು ನಾವು. ಓಹೋ, ಹಾಗಾಗಿ ಹೇಳ್ತಾ ಇದ್ದೇನೆ, ಏನು? ಹುಡುಗನಾದಂತ ನೀನು ದಡಿಗತನದ ಮಾತುಗಳನ್ನು ಆಡಿದೆ ಎಂದಾದ್ರೆ ಜಾಗ್ರತೆ. ಆ ಸ್ವರ್ಭಾವನೆಗೆ ಆಘಾತವನ್ನು ಉಂಟು ಮಾಡಿದೆಯಲ್ಲ, ಅವನ ಮಾನಭಂಗವನ್ನು ಮಾಡಿದೆಯಲ್ಲ, ಹೌದು, ಅವನ ಪಕ್ಷವನ್ನು ವಹಿಸಿ ನಿನ್ನನ್ನು ವಿಚಾರಿಸುವುದಕ್ಕಾಗಿ ಬಂದಿದ್ದೇನೆ. ಇದು ಏನು? ಇಲ್ಲಿಂದ ಮರಳಿ ಹೋದ್ರೆ ಉತ್ತಮ. ಇಲ್ಲದಿದ್ರೆ ನಿನಗೆ 4 ದಿವಸ ಬದುಕಬಹುದು. ಇಲ್ಲವಾದ್ರೆ ನಾಳಿನ ದಿವಸ ಅಪಪ್ರಚಾರವಾದೀತು. ಹೇಗೆ? ದೇವೇಂದ್ರ ವಿಚಾರಿಸುವುದಕ್ಕೆ ಬಂದ 4 ಕೆನ್ನೆಗೆ ಬಾರಿಸಿದ ಹುಡುಗ ಬಿದ್ದ ಅವನ ಅಳಿವಿಗೆ ದೇವೇಂದ್ರ ಕಾರಣೀಕರ್ತನಾದ ಅಂತ. ನಮಗೆ ಅಳಿಸುವುದಕ್ಕೂ ಗೊತ್ತುಂಟು, ಉಳಿಸುವುದಕ್ಕೂ ಗೊತ್ತುಂಟು. ಹೌದಾ? ಹಾಗಾಗಿ ಏನು ಏನು ಇಲ್ಲಿಂದ ಹೋಗ್ತೀಯೋ ಅಲ್ಲ 4 ಬಾರಿಸಬೇಕು. ಹೋಗದಿದ್ರೆ ಏನು ಮಾಡ್ತೀನಿ ನೀನು? ಏನು ಮಾಡುತ್ತೀಯ? ಹೌದಾ? ಸಾಧ್ಯ ಉಂಟಲ್ಲಿ? ಏನು ಸಾಧ್ಯವಿಲ್ಲದೆ? ರಟ್ಟೆಯಲ್ಲಿ ಬಲ ಉಂಟಾ? ನೋಡಿಲ್ಲ.
ಗುಣಗಣಗಳನ್ನೆನ್ನಿಸುತ್ತ ಅಲೌದೋ ಇದೇನಾಗಿ ಹೋಯಿತು? ಎಳೆ ಶಿಶುವಾದಂತಹ ನನ್ನ ಮಗ ಮಾರುತಿ ಈ ಸಂದರ್ಭ ಧರೆಗುರುಳಿ ಬಿದ್ದಿದ್ದಾನೆ. ಇವೆಲ್ಲದಕ್ಕೂ ಕಾರಣ ಯಾರು? ನಮ್ಮವನೇ ಆದಂತಹ ದೇವೇಂದ್ರ ಮಾಡಿದಂತಹ ಕೃತ್ಯ. ಆತನಿಗೂ ಗೊತ್ತಾಗಲಿಲ್ವೇ ಇದು ವಾಯುದೇವನ ಪುತ್ರ ಎಂಬುದಾಗಿ? ಛೇ, ಏನು ಮಾಡಲಿ ಈ ಸಂದರ್ಭ? ಅನುಗ್ರಹ ನೀಡಿದಂತಹ ನನಗೆ ಈ ರೀತಿ ಬೇಸರವಾಗುತ್ತಾ ಉಂಟುಂಟಾದ್ರೆ ಆತನ ತಂದೆ ತಾಯಿಗೆ ಹೇಗಾಗಬೇಕು ಹೇಳಿ? ಹಾಗಾಗಿ ಈ ದೇವೇಂದ್ರನಿಗೆ ಪಾಠವನ್ನು ಕಲಿಸಬೇಕು. ಈ ಸಂದರ್ಭ ನನ್ನದಾದಂತಹ ಸಂಚಾರವನ್ನು ನಿಲ್ಲಿಸಿ ಹಿಮಾಲಯದ ತಪ್ಪಲಿನಲ್ಲಿರುವಂತಹ ಗುಹೆಗೆ ಹೋಗಿ ನನ್ನದಾದಂತಹ ಸಂಚಾರವನ್ನು ನಿಲ್ಲಿಸ್ತೇನೆ. ಹೋಗ್ತೇನಂತೆ. ಸಚರಾಚರಂಗಳದ ನಾಶವಾಗಲುಗೆ ವಾಸವನು ತಿರಿದು ದೋಷವಗೈದೆ ಕಮಲ ಕಾಣುತ್ತಾ ಇದ್ದೇನೆ. ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಗಿದೆಯಲ್ಲ. ಲೋಕದ ಜನರೆಲ್ಲರೂ ತತ್ತರಿಸ್ತಾ ಇದ್ದಾರೆ. ಗಾಳಿ ಇಲ್ಲ, ಗಾಳಿ ಇಲ್ಲ, ನಾವೆಲ್ಲರೂ ಉಸಿರುಗಟ್ಟಿ ಸಾಯುವ ಸ್ಥಿತಿಯಲ್ಲಿದ್ದೇವೆ ಎಂಬುದಾಗಿ. ಹೀಗಾಗುವುದಕ್ಕೆ ಕಾರಣ ಏನೆಂಬುದಾಗಿ ಯೋಚನೆ ಮಾಡುವಾಗ ನಮ್ಮವನೇ ಆದಂತಹ ದೇವೇಂದ್ರ ಕಾರಣನಾಗಿದ್ದಾನೆ. ವಾಯುವಿನ ಕಂದ ಆತನೊಂದಿಗೆ ಹೋರಾಟವನ್ನು ಮಾಡಿ ಆತನಿಗೆ ಹೊಡೆದು ಅವನು ಮರಣವನ್ನಪ್ಪಿದ್ದಾನೆ. ಮಗನ ಮರಣ ವಾರ್ತೆಯನ್ನು ತಿಳಿದಂತ ವಾಯು ಹೆಣವನ್ನು ಹೊತ್ತುಕೊಂಡು ಹೋಗಿ ಗುಹೆಯಲ್ಲಿ ಇದ್ದು ಬಿಡ್ತಾನೆ. ವಾಯು ಸಂಚಾರವನ್ನು ನಿಲ್ಲಿಸಿದ್ದಾನೆ. ಪ್ರಪಂಚದಲ್ಲಿ ವಾಯು ಸಂಚಾರ ಇಲ್ಲದಿದ್ರೆ ಲೋಕದ ಜನರು ಬದುಕುವುದಕ್ಕೆ ಸಾಧ್ಯ ಇದೆ. ಮೊದಲಾಗಿ ವಾಯುವನ್ನು ಸಮಾಧಾನ ಪಡಿಸಬೇಕು. ಅದಕ್ಕೆ ಮೊದಲು ದೇವೇಂದ್ರನಿಗೆ ಬುದ್ಧಿಯನ್ನು ಹೇಳಬೇಕಾದ ನನ್ನ ಕರ್ತವ್ಯ. ದೇವೇಂದ್ರ, ದೇವೇಂದ್ರ ಎಲ್ಲಿ ಹೋಗಲೇ? ನಮೋ ನಮ ನಮೋ ನಮಃ. ಪ್ರಪಂಚದಲ್ಲಿ ಹೇಗೆ ವರ್ತಿಸಬೇಕು ಎಂಬುದಾಗಿ ಸ್ವಲ್ಪ ಪ್ರಜ್ಞೆ ಇಲ್ಲಲ್ಲ ನಿನಗೆ? ನನ್ನ ವರ್ತನೆ ತಪ್ಪಾಗಿ ಹೋಯಿತೆ ತಂದೆ. ಗೊತ್ತಾಗಿಲ್ವ ನಿನಗೆ? ನನ್ನಿಂದ ಅಪರಾಧವಾಯಿತೆ. ಇಲ್ಲ, ನೀನು ಒಳ್ಳೆಯದನ್ನೇ ಮಾಡಿದ್ದಿ. ಈಗ ಹಾಗಿದ್ರೆ ಏನು ಅನಾಹುತ ಸಂಭವಿಸಿ? ಲೋಕದ ಕಡೆ ಸ್ವಲ್ಪ ಗಮನ ಹರಿಸು. ಜನರು ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬುದಾಗಿ. ಸ್ವಾಮಿ, ಓ, ನಿಮ್ಮಿಂದಲೇ ಪಾಠವಾಗಿದೆ ಮೊದಲೇ. ಹಾ. ಸರ್ವೇ ಜನ ಸುಖಿನೋ ಭವಂತು. ಅದನ್ನು ನೋಡುವುದಕ್ಕೆ ನಿನಗೆ ಆಗುವುದಿಲ್ಲ. ದೇವತೆಗಳ ಅಭ್ಯುದಯವನ್ನೇ ಬಯಸುವುದಲ್ಲ, ಹಾ. 14 ಲೋಕದಲ್ಲಿಯೂ ಸಮಸ್ತ ಜೀವಿಗಳು ಹಾ. ಸುಖವಾದಂತಹ ಜೀವನವನ್ನು ಸಾಗಿಸುತ್ತಾ ಇರಬೇಕು ಅನ್ನುವಂತ ಮನೋಭಾವನೆಯನ್ನು ನೀನು ತಳೆದೆ ಎಂದಾದ್ರೆ ಹಾ. ನಮ್ಮ ಕೃಪಾ ಕಟಾಕ್ಷ ಸದಾ ಕಾಲ ನಿನ್ನ ಮೇಲೆ ಇರ್ತದೆ ಎಂಬುದಾಗಿ ನಾವು ಹೇಳವು. ಹೌದು ಸ್ವಾಮಿ. ಆದ್ರೂ ಹೇಳಿ ಪ್ರಯೋಜನ ಇಲ್ಲ ಅಂತ ಆಯ್ತಲ್ಲ. ಈಗ ಯಾಕೆ ಸ್ವಾಮಿ, ಏನಾಯ್ತು? ಲೋಕದ ಜನರೆಲ್ಲರೂ ಕಷ್ಟದಲ್ಲಿದ್ದಾರೆ, ತತ್ತರಿಸುತ್ತಾ ಇದ್ದಾರೆ. ಗಾಳಿ ಇಲ್ಲ. ಹೌದು. ಕಾರಣ ಯಾರು? ಯಾರು? ನೀನೇ. ನನ್ನಿಂದ ಅಪರಾಧವಾಯಿತೆ. ಹೌದು. ಅಂತಹ ಅನ್ಯಾಯವನ್ನು ಏನು ಮಾಡಿದೆ ತಂದೆ ನಾನು? ಸ್ವಲ್ಪ ಸಮಯಕ್ಕೆ ಮೊದಲು ಹ. ಒಂದು ಸಣ್ಣ ಹುಡುಗನೊಂದಿಗೆ ನೀನು ಹೋರಾಟವನ್ನು ಮಾಡಿದೆಯಾ? ಓಹೋ ಹೋ ಹೋ, ದಿನಕರನನ್ನು ಕೆಣಕುವುದಕ್ಕಾಗಿ ಹೋಗ್ತಾ ಇದ್ದ. ಆವಾಗ ನೀನು ತಡೆದೆ. ವಜ್ರಾಯುಧದಿಂದ ಆತನಿಗೆ ಹೊಡೆದೆ. ಆ ಮಗು ಸತ್ತು ಹೋಗಿದ್ದಾನೆ. ಅಯ್ಯೋ, ಸತ್ತು ಹೋದ ಮಗು ಬೇರೆ ಯಾರೂ ಅಲ್ಲ, ಯಾರು ಸ್ವಾಮಿ? ನಿಮ್ಮ ಕೂಟದಲ್ಲಿರುವಂತಹ ವಾಯುವಿನ ಕಂದ. ಮಗನ ಮರಣವನ್ನು ತಿಳಿದಂತ ವಾಯು ಕಳೆಮರವನ್ನು ಹೊತ್ತುಕೊಂಡು ಹೋಗಿ ಹಿಮಾಲಯದ ತಪ್ಪಲಿನ ಗುಹೆಯಲ್ಲಿ ಇದ್ದು ಬಿಟ್ಟಿದ್ದಾನೆ. ಹೌದೇ? ಸಂಚಾರವನ್ನು ನಿಲ್ಲಿಸಿದ್ದಾನೆ. ಹಾಗಾಗಿ ಗಾಳಿ ಇಲ್ಲದಂತಾಗಿದೆ. ಲೋಕವೆಲ್ಲ ಅಸ್ತವ್ಯಸ್ತವಾಗುತ್ತಾ ಇದೆ. ಮೊದಲು ನಾವು ವಾಯುವನ್ನು ಸಮಾಧಾನ ಪಡಿಸಬೇಕು, ಸಾಂತ್ವನಗೊಳಿಸಲೇಬೇಕು. ಅವನನ್ನು ಗುಹೆಯಿಂದ ಹೊರಬರುವಂತೆ ಮಾಡಬೇಕು. ಬೇಕೇ ಬೇಕು. ಅದಕ್ಕಾಗಿ ಈ ಗುಹೆಯ ಹೊರಬಾಹೆಯಲ್ಲಿ ಬಂದು ನಿಂತಿದ್ದೇವೆ. ನಾವೆಲ್ಲರೂ ಸೇರಿ ಆತನನ್ನು ಕರೆಯೋಣ. ಓ ಮಾರುತ, ಮಾರುತ ಬಾರು, ಚರಾಚರ ಭರಿತೆ.
ನಾನು ಒಬ್ಬನೇ ಬರಲಿಲ್ಲ. ಮತ್ತೆ? ಪರಮೇಶ್ವರನು ಇದ್ದಾನೆ, ಹಾ. ನಾರಾಯಣನು ಇದ್ದಾನೆ, ದೇವೇಂದ್ರ ದೇವತೆಗಳನ್ನು ಕೂಡಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ಓಹೋ, ಹೀಗೂ ಮಾಡುವುದೇ? ಏನು ಇದು ನಿನಗೆ ಸರಿ ಎನ್ನಿಸ್ತದೆ? ಸರಿಯೇ ಸ್ವಾಮಿ. ನೀನು ಗುಹೆಯನ್ನು ಸೇರಿಕೊಂಡಿದ್ದಿ, ಹಾ. ನಿನ್ನದಾದಂತಹ ಸಂಚಾರವನ್ನು ನಿಲ್ಲಿಸಿರಿ. ಲೋಕದ ಜನರೆಲ್ಲರೂ ಕಷ್ಟದಲ್ಲಿದ್ದಾರೆ. ಹಾ. ಹೀಗೆ ಮಾಡುವುದು ಸರಿಯಲ್ಲ. ಓ ಕರುಣಾನಿಧಿಯೇ, ಆದಷ್ಟು ಬೇಗನೆ ನೀನು ಒಳಗೆ ಬರಯ್ಯ, ಹೊರಗೆ ಬಾ. ಮೂರು ಲೋಕಾಧೀಶನಾದಂತಹ ದೇವೇಂದ್ರ ಇದೆ, ನಿನ್ನನ್ನು ಕರೆಯುತ್ತಾ ಇದ್ದೇನೆ. ಲೋಕದಲ್ಲಿ ಅಸ್ತವ್ಯಸ್ತವಾಗಿದೆ, ನಮ್ಮಿಂದ ಅಪರಾಧವಾಗಿದೆ ಅನ್ನುವುದು ನಮಗೂ ಗೊತ್ತಾಗಿದೆ. ಹೌದು, ಹಾಗಾಗಿ ಹಾ. ಯಾವುದೇ ಕೋಪವನ್ನು ತಾಳದೆ, ಕುಪಿತನಾಗದೆ, ಹೌದು, ನಮ್ಮ ಸಾಂತ್ವನದ ಭಕ್ತಿಗೆ ಒಲಿದು ಹ್ಮ್. ನೀನು ಬರಬೇಕು ಎನ್ನುವ ಹಾಗೆ ಇದೋ ಪ್ರಾರ್ಥನೆ. ನೀನು ಒಳಗೆ ಯಾಕೆ ಸೇರಿಕೊಂಡಿದೆ? ಹೊರಯ್ಯ. ಹರಿಯನ ಬ್ರಹ್ಮಾದಿ ಸಕಲರಿಗೆ ಸರಸವೆ ಬಾಳಮಣಿದು ಸರ್ವಲಕ್ಷಣ ಭರಿತ ಇವ ಅಳಿದ ಮೇಲಿರುವ ಧರೆಯ ಸಂಚಾರಕ್ಕೆ ಧರೆಯ ಸಂಚಾರವೇ ಕೆನಗೆ ವೈರಾಗ್ಯದಿಂದಿರುವೆ ವೈರಾಗ್ಯದಿಂದಿರುವೆ ಗುಹೆಯೊಳಗೆಲ್ಲ ನಡೆಸುವುದಿದರೆಂದು ಕಂಬನಿ ದುರಿಸಲು ಸರಸರೆ ಬಾಲನ ಅಳಿವುದು ಮೂರ್ತಿಗಳೇ, ಮಾರುತಾನ್, ಏನು ಹೇಳ್ತಾ ಇದ್ದೀರಿ ದೇವ್ರೆ? ಏನಾಯ್ತು? ಈ ಸಂದರ್ಭ ನನ್ನ ಮಗನ ಅಳಿವಾಗಿದೆ. ಇವೆಲ್ಲವೂ ನಿಮಗೆ ಸಲುಗೆ ಆಗಿ ಹೋಯಿತೆ ಅಲ್ಲ ಅಂತ ಆದ್ರೆ, ಹಾ. ಪ್ರಪಂಚವನ್ನೇ ಕಾಣದಂತಹ ಮಗು ಧರೆಗುರುಳಿ ಬಿದ್ದಿದ್ದಾನೆ. ಈ ಸಂದರ್ಭ ಹಾ. ನನಗೆ ಸಂಚಾರ ಬೇಕೇ ಸ್ವಾಮಿ. ಓಹೋ, ನಮ್ಮವನೇ ಆದಂತಹ ದೇವೇಂದ್ರ ಈ ಕೃತ್ಯವನ್ನು ಮಾಡಿದ್ದಾನೆ. ಅವನಲ್ಲಿ ಹೇಳುವುದಕ್ಕೆ ಹೋದ್ರೆ ಗುರು ಹೇಳಿಕೊಟ್ಟದ್ದು ಗುರುವಿನ ಅನುಕರಣೆಯನ್ನು ಮಾಡ್ತೇನೆ ಎಂಬುದಾಗಿ ಹೇಳ್ತಾನೆ. ಒಂದು ವೇಳೆ ನಾವು ಹೇಳಿದ್ರೆ ನೀನು ಸಣ್ಣವ ಎಂಬುದಾಗಿ ಹೇಳ್ತಾನೆ. ಅವನಿಗೆ ಬುದ್ಧಿ ಹೇಳುವುದಕ್ಕೆ ನಮ್ಮಿಂದ ಆಗುತ್ತದ? ಬೇಕು ನಿನಗೆ. ಹಾಗಾಗಿ ಸಂಚಾರವನ್ನು ಅವನೇ ಮಾಡಿ, ನಾನು ಬರುವುದೇ ಅಲ್ಲ ದೇವ್ರೆ. ಪುಣ್ಯಾತ್ಮ, ನೀನು ಗುಹೆ ಸೇರಿಕೊಂಡದ್ದು ಯಾಕೆ? ಸಂಚಾರಗಳ ಮಗ ಇಲ್ಲ. ಓ, ಮಗ ಸತ್ತಿದ್ದಾನೆ ಎಂಬುದಕ್ಕೆ ಬೇಕು. ಹೌದು. ನೋಡು, ಅದುವೇ ಬೇಸರ. ಅವ ಗಾಯದ ಮೇಲೆ ಬರೆಯಲು ಇಳಿಯುತ್ತಾ ಇದ್ದಾನೆ. ನಿನಗೆ ಹಾಗೆ ಆಗ್ಬೇಕು. ನೀನೆ ಮತ್ತೆ ಹೀಗೆ ಮಾಡ್ಬೇಕು. ವಾಯು, ನೀನು ಯೋಚನೆ ಮಾಡಬೇಡ. ಹಾ. ನಾನು ಸೃಷ್ಟಿಕರ್ತನಲ್ವೇ? ಹೌದು. ಅಳಿದ ನಿನ್ನ ಮಗನ ಮರುಗದಿರು ಕಾರ್ಯಮುಂದರಿದು ಹೋಗುವುದಕ್ಕೆ ಮರುಗದಿರು ಕಾರ್ಯಮುಂದರಿದು ಹೋಗುವುದಕ್ಕೆ ಪರಿಹರಿಸಲು ಮಾಡುವುದೆನು ಹರಿಹರಾಜರು ಸಂತ ವಿಷಕಮಂಡಲ ಜಲವ ಸರಸಿರುವ ಭವರು ತೋಚಿಸಲು ವಾಯು, ಬ್ರಹ್ಮದೇವ, ನಿನ್ನ ದುಃಖ ಏನು ಅಂತ ನನಗೆ ಅರ್ಥ ಆಗುತ್ತದಪ್ಪ. ಪ್ರಪಂಚದಲ್ಲಿ ಯಾರಿಗೇ ಆಗಲಿ ಹಾ. ತನ್ನ ಮಕ್ಕಳು ಸತ್ರೆ ದುಃಖ ಬರುವುದು ಸ್ವಾಭಾವಿಕ. ಹೌದು. ಅದೇ ಪರಿಸ್ಥಿತಿ ಈಗ ನಿನಗೆ ಬಂದೋದಾಗಿದೆ. ಏನೋ ದೇವೇಂದ್ರ ನಿನ್ನ ಮಗ ಅಂತ ತಿಳಿಲಿಲ್ಲ. ಅವನ ಸ್ವಂತಿಕೆ ಏನೂ ಇಲ್ಲ. ಎಲ್ಲ ಗುರು ಹೇಳಿದ್ದನ್ನೇ ಮಾಡುವುದಾತ. ಮಾಡ್ಬೇಕು. ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಆಗಬಹುದು ದೇವ್ರೆ. ಈಗ ಅವ ಮಾಡುದು ಒಳ್ಳೇದಾಗುದು ಆಗ್ಲಿಲ್ಲ ಅಂತ ಹೇಳ್ತಾನೆ. ನನ್ನ ಪ್ರಕಾರ ಅದು ಒಳ್ಳೇದೇ ಅಲ್ಲ. ಈಗ ಅವನ ಸ್ವಂತ ಬುದ್ಧಿಯಿಂದ ಅವನು ಯೋಚಿಸಬೇಕು. ನಿನಗೆ ಯಜಮಾನ ನೀನೋ ದೇವೇಂದ್ರ? ಅಲ್ಲ, ನನಗೆ ಅವನೇ. ಹಾ. ಆದ್ರೆ ಅದನ್ನು ಯೋಚಿಸಬಹುದಿತ್ತಲ್ಲ, ಇವನು ನಮ್ಮವನ ಪುತ್ರನೇ ಎಂಬುದಾಗಿ. ನಿನ್ನದು ಸ್ವಲ್ಪ ತಪ್ಪುಂಟು. ಏನು ದೇವ್ರೆ? ನೀನು ಎಲ್ಲಿ ಹೋಗಿ ಮಕ್ಕಳನ್ನು ಪಡೀತಿಂತ ಯಾರಿಗೂ ಗೊತ್ತಪ್ಪ. ಹೇಳಬೇಕಿತ್ತು, ಇಲ್ಲಿ ಹೋಗಿ ಮಗುವನ್ನು ಪಡೆದಿದ್ದೇನೆ, ನೀನು ಕೂಡ ಸ್ವಲ್ಪ ಜವಾಬ್ದಾರಿ ನೋಡ್ಬೇಕು. ಅದು ನಿಮ್ಮದು ತಪ್ಪಲ್ವ? ನಿನ್ನದು. ಹೌದು ದೇವ್ರೆ. ಯೋಚನೆ ಮಾಡಬೇಡ. ಈಗ ಮಗ ಪಡೆದಿದ್ದ, ಹೌದು. ಅವನನ್ನು ಬದುಕಿಸಿಕೊಟ್ರೆ ಸಂತೋಷವಾಗುತ್ತದ? ಖಂಡಿತ ದೇವ್ರೆ. ಇದು ನೋಡು, ಕಮಂಡಲ ಜಲ ಪ್ರೋಕ್ಷಿಸಿ ಹಾ. ನಿನ್ನ ಮಗನನ್ನು ಜೀವಂತಗೊಳಿಸಿದ್ದೇನೆ.
ಕುಶಲಾಂಗನಾಗೆ ಕಳಿಲನಿದ್ದೆಲ್ಲರಿಗೆ ತಲೆಬಾಗೆ ಕುಶಲದಲ್ಲಿ ಬರೆಯು ಕುಶಲಾಂಗನಾಗಿ ನೆಲೆದು ಅಳಿಯದೆ ಮುಂದೆ ಹನುಮನೆಂಬ ವಿಧಾನ ತಡೆದು ನೀನಿನ ವಿಧಿ ಇನ್ನು ವಜ್ರಾಯುಧವನ್ನು ತೋರಿಸಬೇಡ. ಪುತ್ರ ನಾವಿದ್ದೇವೆ, ಇನ್ನು ಏನೂ ಮಾಡುವುದಿಲ್ಲ. ಅದು ಭೂಷಣಕ್ಕೆ ಮಾತ್ರ. ಈಗ ನನಗೆ ವಜ್ರಾಯದ ಕೈಯಲ್ಲಿ ಹಿಡಿಯದಿದ್ರೆ ಹಿಡಿತವೇ ಸಿಗುವುದಿಲ್ಲ. ಹೌದು, ಅದು ಈಗ ಪ್ರದರ್ಶನಕ್ಕೆ ಹೆದರಿಕೊಳ್ತಾನೆ, ಪುನಃ ಬೀಳ್ತಾನೆ. ಈಗ ಏನಾಯ್ತು? ತಲೆಗೆ ಕೈ ಹಿಡಿದೆಲ್ಲ. ಮಗ ಬದುಕಿದ್ದು ನಿನಗೆ ಸಂತೋಷ ಇಲ್ವಾ? ಅಲ್ಲ, ಮಗ ಬದುಕಿದ್ದು ಸಂತೋಷವೇ, ಆದ್ರೆ ಇವನಿಗೆ ನಾನು ಸುಂದರ ಎಂಬುದಾಗಿ ಹೆಸರನ್ನಿಟ್ಟಿದ್ದೇನೆ. ಅದು ಒಳ್ಳೆ ಹೆಸರು, ಸುಂದರ ಅಲ್ಲ ಅಂತ ಯಾರು ಹೇಳಿದ್ದು? ಬಹಳ ಚೆಂದಾಗಿದ್ದ. ಹೌದು, ಆದ್ರೆ ಇವನ ಮೂರ್ತಿ ನೋಡಿ ಸ್ವಾಮಿ, ಚಂದ ಇದ್ದಾನೆ. ಏನಾಗಿದೆ ನೋಡಿ, ಆ ಸುಂದರ ಎಂಬಂತಹ ಪದಕ್ಕೆ ಅರ್ಥವೇ ಇಲ್ಲ, ಹಾಗಾಗಿ ಹೋಗಿದೆ. ಮೊದಲು ಹೀಗೆ ಇರ್ಲಿಲ್ಲ, ಹೀಗಿರ್ಲಿಲ್ಲ, ಬಹಳ ಸುಂದರ ಇದ್ದ. ಇದು ಪೆಟ್ಟು ಬಿದ್ದ ಕಾರಣ ಮುಖ ಹೀಗಾದ್ದು. ಸ್ವಾಮಿ, ಹೌದು ಅಂತ ಮಾತಾಡಬಾರ್ದು. ನಾನು ಪ್ರಥಮವಾಗಿ ಅವನ ಮುಖವನ್ನು ಕಂಡವ, ಆದ್ರೆ ಈ ಕ್ಷಣ ಬದಲಾವಣೆ ಆಗಿದೆ. ಹೌದೌದು, ನನಗೆ ಆ ಮುಖದಿಂದ ಈ ಮುಖವೇ ಒಂದು ಬಹಳಷ್ಟು ಅಂದವಾಗಿ ಕಾಣಿಸುವುದು. ತಪ್ಪು ಮಾಡಿದ್ದಾನೆ, ಆಗುದಿಲ್ಲ, ಅದಕ್ಕೆ ಒಪ್ಪಿಕೊಳ್ಳುದು. ಹಾಗೆ ಇನ್ನು ಅವನಿಗೂ ನೋವಿಗೆ ಬರೆ ಮೇಲೆ ಬರೆ ಹಾಕುತ್ತೀಯ ನೀನು? ಏನು ಅಂದ? ಬಹಳ ಚಂದ ಇದ್ದಾನೆ. ಇದು ಮುಂದೆ ನಾನು ಒಂದು ಬಡಿಲ ಅವನಿಗೆ. ಬೇಡ 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 ಪುಣ್ಯಾತ್ಮ. ಹೇಗೆ ಆಗುತ್ತದೆ? ನನ್ನ ಹಾಗೆ ಆಗುತ್ತದೆ ಅವನಿಗೆ. ನೀನು ಅವ ಬಡ್ದ ಕಾರಣ ನೀನು ಪುನಃ ಬದುಕಿದ್ದಿ. ನೀನು ಹೊಡೆದ್ರೆ ಅವ ಉಳಿಲಿಕ್ಕಿಲ್ಲ. ಬೇಡ. ಆಯ್ತು ದೇವ್ರೆ. ವಾಯು ದೇವ್ರೆ, ಈತನಿಗೆ ಇನ್ನು ಮುಂದೆ ಹೊಸ ಹೆಸರಾಗಬೇಕು. ಏನದು? ಸುಂದರ ಎಂಬುದಾಗಿ ಹೆಸರನ್ನಿರಿಸಿದೆ. ಹೌದು. ಮಾರುತಿ ಎಂಬುದಾಗಿ ಹೆಸರಿತ್ತು. ನಿಜ. ಇನ್ನು ಹೊಸ ಹೆಸರು ಪ್ರಪಂಚದಲ್ಲಿ ವಜ್ರಾಯುಧದಿಂದ ಈ ಕಂದನಿಗೆ ಹನು ಪ್ರದೇಶಕ್ಕೆ ಹೊಡೆದಿದ್ದಾನೆ. ಹೌದು. ಹನುವು ಮತಿಸಿದ ಕಾರಣ ಇನ್ನು ಮುಂದೆ ಈತನಿಗೆ ಹನುಮಂತ ಹನುಮಂತ ಎಂಬುದಾಗಿ ಹೆಸರಾಗಲಿ. ಸರಿ. ಮುಗಿಲಿಲ್ಲ. ಮತ್ತೆ ಒಮ್ಮೆ ಹುಟ್ಟಿ ಸತ್ತು ಪುನಃ ಬದುಕಿದ್ದಾನೆ. ದ್ವಿಜ ಅಂದ್ರೆ ಎರಡನೇ ಜನ್ಮ. ಮತ್ತು ಬ್ರಾಹ್ಮಣ್ಯತ್ವವು ಈತನಿಗೆ ಒಲಿದಿದೆ. ಇನ್ನು ಮುಂದೆ ಈತನಿಗೆ ಮರಣವೇ ಇಲ್ಲ. ಈತ ಚಿರಂಜೀವಿಯಾಗಿ ಬಾಳಲಿ. ಮುಂದೊಂದು ದಿನ ಬ್ರಹ್ಮಪಟ್ಟವನ್ನೂ ಅನುಗ್ರಹಿಸುತ್ತೇನೆ. ಓ ಧರ್ಮದೇವರ ನಾರಾಯಣ ದೇವರು ಹೇಳ್ತಾ ಇದ್ದಾರೆ, ಇನ್ನು ಮುಂದೆ ಜೀವನ ಪರ್ಯಂತರ ನನ್ನ ದಾಸನಾಗಿರು ಎಂಬುದು. ಮಹೇಶನು ಏನೋ ಹೇಳ್ತಾ ಇದ್ದಾರೆ. ಪರಮೇಶ್ವರನು ನನ್ನಂತೆ ಸತ್ವಭರಿತನಾಗಿರು ಎಂಬುದಾಗಿ ಚಂದ್ರಶೇಖರನೇ ಹೇಳಿದ್ದಾನೆ, ನನ್ನ ಹಾಗೆ ಸತ್ವಭರಿತನಾಗಿರು. ಇದು ನೀನು ಏನು ಹೇಳ್ತೀವಿ? ನಾನು ಹಿಂದೆ ಮುಂದೆ ನೋಡುದು ಸ್ವಾಮಿ. ಹಾ. ಕೆಲವು ಸಲ ಸಂತೋಷ ಅಧಿಕವಾದಾಗ ಮಾತು ಮೌನವಾಗ್ತದೆ. ಹೌದು. ಮೂರು ಮೂರ್ತಿಗಳಾದಂತ ನಿಮ್ಮ ಕೊಡುಗೆ ಅಪಾರವಾದುದು. ಆಹಾ. ನೀವು ಕೊಟ್ರೆ ಮತ್ತೆ ನಾನು ಎಷ್ಟು ಕೊಟ್ರೆ ಕಡಿಮೆ. ಆದರೂ ಒಂದು ಕೊಡುಗೆ ನಿನ್ನದು ಬೇಕೇ ಬೇಕು, ಕೊಡಲೇಬೇಕು. ಕೊಡ್ತಿದ್ಯಲ್ಲ. ಈ ಮಗುವಿಗೆ ಮೊದಲಾಗಿ ಅವನ ಶರೀರಕ್ಕೆ ವಜ್ರಾಯುಧದಿಂದ ನಾನು ಆಘಾತವನ್ನು ಉಂಟು ಮಾಡಿದವ. ನನ್ನ ವಜ್ರಾಯುಧ ಇವನ ದೇಹದ ಮೇಲೆ ತಾಗಿದ ನಂತರ ಇನ್ನು ಮುಂದೆ ಇವ ವಜ್ರ ಶರೀರಿ ವಜ್ರ ಶರೀರಿ ವಜ್ರ ಶರೀರಿ. ಯಾವ ಆಯುಧವು ಈತನಿಗೆ ದಂಡಿಸಿದ್ರು ಇವನಿಗೆ ಏನು ಆಗೋದಿಲ್ಲ. ಅಂತ ವಾಯು ದೇವ್ರೆ, ನಾವೆಲ್ಲ ಕೊಟ್ಟಿದ್ದೇವೆ, ಎಲ್ಲರ ಅನುಗ್ರಹ ಆಗಿದೆ. ಮಗನನ್ನು ಪಡೆದಿದ್ದಿ. ಅಪ್ಪನ ಇದ್ದ ಕೊಡುಗೆ ಏನಾದ್ರೂ ಬೇಕಲ್ಲ? ನನ್ನ ಕೊಡುಗೆ ಬೇಕಲ್ಲೋ ದೇವ್ರೆ. ಅಷ್ಟು ಸಮಸ್ತರ ಕೊಡುಗೆ ಆಗುವುದಿಲ್ಲ, ಅಮ್ಮನದ್ದು ಕೊಡುಗೆ ಬೇಕಾಗ್ತದೆ. ಪುತ್ರ ಹನುಮಂತ, ಅಪ್ಪ, ಇನ್ನು ಮುಂದಕ್ಕೆ ನೀನು ನನ್ನಂತೆ ವಾಯುವೇಗ ಉಳ್ಳವನು, ವೀರ ಮಾರುತಿ ಎಂಬುದಾಗಿ ಹೆಸರನ್ನು ಗಳಿಸು. ಶುಭವಾಗಲಿ.
ಬೇಡ. ಹಾಗಲ್ಲ, ಕಿರಾತರು ಕಾಡಬೇಡರು. ನೀನು ಹೇಳಿದ್ದು ಯಾವುದು ಅಲ್ಲ, ಕಾಡ ಕಿರಾತರು. ನಮ್ಮ ಕೆಲಸ ಏನು? ಏನು ಕೆಲಸ? ಬೆಳ್ಳಂಬೆಳಗ್ಗೆ ಎತ್ಕೊಂಡು ಮಾರಿ ತೊಳ್ಕೊಂಡು ಪರಮೇಶ್ವರನನ್ನು ಮೆಚ್ಚಿಸಿ ಪೂಜೆ ಮಾಡಿ ನಮ್ಮ ಕೆಲಸಕ್ಕೆ ಹೋಗುವುದು. ನನ್ನ ಕೆಲಸ ಯಾವುದು ಅಂತ ಕೇಳಿದ್ರೆ ಬೇಟೆಯಾಡು. ಬೆಳಗ್ಗೆ ಎದ್ದು ಬೇಟೆಯಾಡುವುದಕ್ಕೆ ಹೊರಡುವುದು. ಹೌದಪ್ಪ. ಅಷ್ಟು ಮಾತ್ರವ? ಇವತ್ತು ತಂದದ್ದನ್ನು ಇವತ್ತೇ ತಿಂದು ಮುಗಿಸ್ತೇವೆ. ನಾಳೆಗಂತ ಮೀಸಲಿಡುವ ಕ್ರಮ ಇಲ್ಲ ನಮ್ಮದು. ನಾಳೆ ಇಡುವುದಿಲ್ಲ. ಹಾಗಾಗಿ ದಿನನಿತ್ಯದ ಕೆಲಸವೂ ಹೌದು ಬೇಟೆಯಾಡುವುದು. ಯಾವತ್ತೂ ಕೂಡ ನಿಮ್ಮೆಲ್ಲರನ್ನು ಒಗ್ಗೂಡಿಸಿಕೊಂಡು ನಿಮಗೆಲ್ಲರಿಗೂ ಮುಂದಾವರ್ತವನ್ನು ವಹಿಸಿಕೊಂಡಿರುವವನು. ಹಾಗಾಗಿ ಯಾವತ್ತಿನ ಹಾಗೆ ಎಲ್ಲರೂ ಬಂದು ಸೇರಿದ್ದಾರೆ. ಹೋಗುವುದೇನೋ ಸರಿ, ಭರ್ಜರಿ ಬೇಟೆ ಆಗಬೇಕು. ಬರಿಗೈಯಲ್ಲಿ ಹೋಗುವುದಾ? ಆಯುಧ ಬೇಡವೇನೋ? ಬೇಕಾಗುತ್ತದೆ. ಏನುಂಟು ನಿನ್ನಲ್ಲಿ? ಈಟಿ, ಕೊಠಾರಿ, ಸೋಮವಾರ, ಮಂಗಳವಾರ, ಬುಧವಾರ, ಶುಕ್ರವಾರ. ಮೊದಲಿದ್ದಾದ್ರೂ ಆಗ್ಬೋದು, ಮತ್ತೆ ಹೇಳಿದೆಯಲ್ಲ. ಅದು ಈಟಿ ತೋಮರ. ಈಟಿ ಕಟಾರಿಗಳು. ಓ ಕೊಠಾರಿ, ಕತ್ತಿ, ಇಂತಹದಂತಹ ಆಯುಧಗಳನ್ನು ಹಿಡಿದುಕೊಂಡಿದ್ದೀರಿ. ಹೌದು, ಅಷ್ಟು ಮಾತ್ರವೇ? ಅಷ್ಟು ಬೇಕಾಗ್ಲಿಕ್ಕಿಲ್ಲ. ವಿವಿಧ ತರಹದ ಮೃಗಗಳು, ಪಕ್ಷಿಗಳನ್ನು ಕಾಣಲಿಕ್ಬಹುದು. ಬಲೆಗಳು ಬೇಕಾಗುತ್ತದೆ. ಯಾವುದೆಲ್ಲ ಬಲೆ ಉಂಟು? ಹಾಸು ಬಲೆ, ಬೀಸು ಬಲೆ, ಹರ್ಕ್ ಬಲೆ, ಮುರ್ಕ ಬಲೆ ಎಲ್ಲ ಬೇಕಾಗುತ್ತದೆ. ಮುಂತಾದ ಬಲೆಗಳು ಉಂಟು. ಹರ್ಕ ಬಲೆ ಯಾಕೆ? ಯಾಕೆ? ಪ್ರಾಣಿಗಳನ್ನು ತುಂಬಿಸುವುದಕ್ಕೆ. ಹೇಗದು? ಸತ್ತ ಪ್ರಾಣಿಯನ್ನ. ಅದೇ ಸಾಕಾಗುತ್ತದೆ. ಇನ್ನೊಂದು ಬಲೆ ಯಾವುದು? ಅದು ಹಾಸು ಬಲೆ. ಹಾಸು ಬಲೆ. ಹೌದು. ಮುಂತಾದ ಬಲೆಗಳು ಎಲ್ಲ ಸಿಕ್ಕ ಬೀಳುತ್ತದೆ. ಅಷ್ಟು ಮಾತ್ರ ಸಾಕ? ಬೇಟೆಯಾಡುವುದಕ್ಕೆ ಪೂರಕವಾಗುವಂತಹ ನಾಯಿ ಬೇಕು. ಎಲ್ಲುಂಟು ನಾಯಿಗಳು? ನಾಯಿ ಮೊನ್ನೆ ಸತ್ತೋದಲ್ಲ. ಇವತ್ತು ಬೇಟೆಗೆ ಏನು ಬೇಕು? ಮೊನ್ನೆ ಸತ್ತೋದದ್ದು, ನಾನೇ ಕಚ್ಚಿದ್ದು. ನೀನು ದೂರ ಇಲ್ಲ, ನನ್ನ ಹತ್ತಿರ ಬಂದ್ರೆ ಜಾಗ್ರತೆ. ನನಗೂ ಕಚ್ಚುವಿ. ಕಾರಣ ಉಂಟು. ಏನು? ಒಂದು ಹಂದಿ ಹೋಗಿ ಬಿಲ ಸೇರಿತಾ, ನಾಯಿ ಬಿಲದಲ್ಲೇ ಬಾಕಿ ಆಯಿತು. ನಾನು ಬಾಯಿ ಹಾಕಿ ಹೇಳ್ದದ್ದು. ನೀನು ಹಂದಿಗೆ ಅಂತ ಬಾಯಿ ಹಾಕಿದ್ದ? ಅಲ್ಲ, ಮತ್ತೆ ನಾಯಿ ಬೇಕಲ್ಲ ಅದಕ್ಕೆ. ನಾಯಿ ಬೇಕೆಂದು? ಹೌದು. ಆಮೇಲೆ ಹಂದಿ ತೆಗಿಲಿಕ್ಕೆ ಆಗ್ತದಲ್ಲ, ಹಾಗಾಗಿ ನೀನು ದೂರವೇ ನಿಲ್ಲು, ಹತ್ತಿರವನ್ನು ಮಾತನಾಡಿಸುವುದಕ್ಕೆ. ಒಂದು ಸಣ್ಣ ಮರಿ ತಂದಿದ್ದೇನೆ, ತಯಾರು ಮಾಡ್ತಾ ಇದ್ದೇನೆ. ಹೌದಪ್ಪ, ಆಯ್ತು, ಅದನ್ನು ಜೊತೆಗೂಡಿಸಿಕೋ. ತಡ ಮಾಡುವುದಲ್ಲ. ಮತ್ತೆ ಒಂದು ನಾಯಿ ಬೇಕಾಗ್ತದೆ. ಏನು? ಬಗ್ಗಿ ನಾಯಿ ಬೇಕಾಗ್ತದೆ. ಯಾಕೆ? ಬಗ್ಗಿ ನಾಯಿ ಮುಂದೆ ಹೋದ್ರೆ ಇದು ಹಿಂದಿಂದ ಮೂಸು. ಅದು ಅದ್ರ ಹಿಂದೆ ಹೋದ್ರೆ ಬೇಟೆ ಆಡುದು ಯಾರು? ನೀವಿದ್ದೀರಲ್ಲ. ಕಪಾಳಕ್ಕೆ ಬಾರಿಸಿ ಮೊದಲೇ ತಡವಾಗಿದೆ. ತಡ ಮಾಡುವುದಲ್ಲ, ಬೇಟೆ ಆಡುದಕ್ಕೆ ಹೋಗು.
ನಿಯಮವಾಗಿ ಯಜ್ಞಯಾಗಾದಿಗಳನ್ನು ಮಾಡುತ್ತಾ ಜೀವನವನ್ನು ಸಾಗಿಸುವಂತಹ ಋಷಿಮುನಿಗಳು ನಾವಾಗಿದ್ದೇವೆ. ಊರವರೆಲ್ಲ ಬಂದು ಕೇಳಿಕೊಂಡ್ರು ಲೋಕಕ್ಕೆ ಬರಗಾಲ ಬರ್ತದೆ, ಅದಕ್ಕೆ ಬೇಕಾಗಿ ವರ್ಷಾಕರ್ಷಣ ಯಾಗವನ್ನು ಮಾಡಬೇಕು ಎಂಬುದಾಗಿ ಅದೇ ಉದ್ದೇಶವನ್ನಿರಿಸಿಕೊಂಡು ಯಾಗಕ್ಕೆ ಸಕಲ ಸಿದ್ಧತೆಯಾಗಿದೆ. ಯಾಗವನ್ನು ಪ್ರಾರಂಭಿಸೋಣ. ಮೊದಲಾಗಿ ಸ್ಥಳ ಎಲ್ಲ ಶುದ್ಧಿ ಆಗಬೇಕು. ಓಂ ನೆಲ ಶುದ್ಧಿ, ಜಲ ಶುದ್ಧಿ, ಮನ ಶುದ್ಧಿ, ಶರೀರ ಶುದ್ಧಿ. ನಾವು ಯಾವ ಕಾರ್ಯವನ್ನು ಮಾಡುವುದಿದ್ರು ಮೊದಲಾಗಿ ವಿಘ್ನ ನಿವಾರಕನಾದ ಗಣಪತಿಯ ಸ್ತುತಿಯನ್ನು ಮಾಡಬೇಕು. ಓಂ ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿತ್ತ ಜಂಭೋಬಲ ಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಸಂಕಲ್ಪ ಬರಗಾಲ ನಿವಾರಣಾರ್ಥ ವರ್ಷಾಕರ್ಷಣ ಯಾಗಂ ಕರಿಷ್ಯೆ. ಓಂ ಅಗ್ನಿ ಪ್ರಜ್ವಲಿತ ವಂದೇ ಜಾತ ವೇದ ಹುತಾಶನ ಸುವರ್ಣ ವರ್ಣ ಮನನಂ ಸವಿತಂ ವಿಶ್ವದೋಂಕಃ ಅಗ್ನಿ ಪ್ರತಿಷ್ಠಯಾಮಿ. ಓಂ ಇಂದ್ರಾಯ ಸ್ವಾಹಾ. ಬೇಟೆಯಾಡುತ್ತಾ ಅದೆಷ್ಟೋ ದೂರ ತರಿಸಿಕೊಂಡವರು ನಾವು. ಹೌದು, ಸಿಕ್ಕ ಸಿಕ್ಕ ಪ್ರಾಣಿಗಳನ್ನು ಬೇಟೆಯಾಡುತ್ತಾ ನಮ್ಮಲ್ಲಿ ಇಟ್ಟುಕೊಂಡಿದ್ದೇವೆ. ಹೌದು, ಸಂಜೆ ಆಗಬೇಕಾಗುತ್ತದೆ ಎಂಬ ಕಾರಣಕ್ಕೆ ಬೇಕಾಗಿ. ಅಷ್ಟು ಮಾತ್ರವೇ, ಒಳ್ಳೆ ದೂರದಲ್ಲಿ ನೋಡಿ ಅಂತೆ. ಏನದು? ಏನದು? ಧೂಮ. ಧೂಮ ನಭ ಮಂಡಲವನ್ನೇ ಆವರಿಸಿದೆ. ಯಾರದಾಗಿರಬಹುದು? ಧೂಮ ಅಂತ ಇದೆಯಾ? ಎದರಿಂದ ಮೆಟ್ಟಿದ್ದಾರೆ ನಾನು. ಹೊಗೆ. ಓ ಹೊಗೆ ಹೊಗೆ. ಈ ಕಾಡಿನ ಮಧ್ಯದಲ್ಲಿ ಎಲ್ಲಿಂದ ಬಂದಿರಬಹುದು, ಎಲ್ಲಿಂದ ಹೇಗೆ ಬಂದಿರಬಹುದು ಎಂಬುದಾಗಿ ತಿಳಿಯಬೇಕಾಗಿದೆ. ಹೌದಲ್ವಾ? ಹಾಗಾಗಿ ಅರಸುತ್ತ ಮುಂದುವರಿಯೋಣ. ಇಲ್ಲಿ ನೋಡಿದ್ರೆ ಇದಕ್ಕೆ ಆಗ್ತಾ ಉಂಟು. ನಮ್ಮಂತವರಿಗೆ ಏನು ಸಿಗುವುದಿಲ್ಲ. ಒಂದು ಹೊತ್ತು ತಿನ್ನುವುದಕ್ಕೆ ಗತಿ ಇರುವ ಅದನ್ನೆಲ್ಲ ಇವರು ಹೋಮಕ್ಕೆ ಎಲ್ಲಾ ಬೆಂಕಿಗೆ ಆಹುತಿ ಮಾಡ್ತಾ ಇದ್ದಾರೆ. ಹೌದಾ? ಇಂಥವರನ್ನು ಸುಮ್ಮನೆ ಬಿಡಬಹುದೇ? ಬಿಡಬಾರ್ದು. ಸುಮ್ಮನೆ ಬಿಡಬಹುದೇ? ಯಾರು ಮಾಡ್ತಾ ಇದ್ದೀರಿ?
ಹಾಗಾದ್ರೆ ಇವರ ಸರ್ವನಾಶ ಆಗಬೇಕಾಗಿದೆ. ಹಾಗಾದ್ರೆ ಏನು ಮಾಡುವ? ಬೆಂಕಿಯ ಕಿಡಿ ಕೈಯಲ್ಲಿದೆ. ಕಾರಣಕ್ಕೆ ಬೆಂಕಿಯನ್ನು ಕೊಟ್ಟು ಅವರ ಸರ್ವನಾಶವನ್ನು ಮಾಡಿಬಿಡುತ್ತೇವೆ. ಏನನ್ನು ಕಾಣುತ್ತಾ ಇದ್ದೇನೆ. ಲೋಕ ಕಲ್ಯಾಣಕ್ಕಾಗಿ ಯಾಗವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಕಾಡಿನ ಚೋರರು ಬಂದು ಯಾಗವನ್ನು ಕೆಡಿಸುವುದಕ್ಕೆ ಮುಂದಾದರು. ಆ ಹೊತ್ತಿನಲ್ಲಿ ಮರದಿಂದ ಮರಕ್ಕೆ ಹಾರುವಂತ ಒಂದು ಸಣ್ಣ ಕೋತಿ ಬಂದು ಆ ಚೋರರನ್ನು ಓಡಿಸಿ ನಮ್ಮ ಯಾಗ ಸಾಂಗವಾಗಿ ನೆರವೇರುವಂತೆ ಮಾಡಿತು. ಆದ್ರೆ ಆ ಬಳಿಕ ಕೋತಿ ಮಾಡಿದ್ದೇನು, ಅವರನ್ನು ಶಿಕ್ಷಿಸುವುದಕ್ಕೆ ಬೇಕಾಗಿ ಈ ಕಾಡಿಗೆ ಬೆಂಕಿ ಕೊಡ್ತಾ ಇದ್ದಾನಲ್ಲ, ಮರ ಗಿಡಗಳೆಲ್ಲ ದಗದೆ ಉರಿದು ಬೀಳುತ್ತಾ ಇದೆ, ಪ್ರಾಣಿ ಸಂಕುಲ ಸಾಯುತ್ತಾ ಇದೆ. ಹೀಗೆ ಪ್ರಾಣಿ ಸಂಕುಲ ಸತ್ರೆ, ಕಾಡು ನಾಶವಾದ್ರೆ ಪ್ರಪಂಚ ಉಳಿಯುವುದಕ್ಕೆ ಸಾಧ್ಯ ಇದೆ. ಹೀಗಾಗುವುದಕ್ಕೆ ಕಾರಣ ಕೋತಿ ಸುಮ್ಮನೆ ಬಿಡಬೇಕು. ಹೀಗಾಗುವುದಕ್ಕೆ ಕಾರಣ ಏನು? ಆ ಕೋತಿ ತಿಳ್ಕೊಂಡಿದೆ ನನ್ನ ಶರೀರದಲ್ಲಿ ಬೇಕಾದಷ್ಟು ಶಕ್ತಿ ಸಾಮರ್ಥ್ಯ ಇದೆ, ನಾನು ಏನನ್ನು ಬೇಕಿದ್ರೂ ಸಾಧಿಸಬಹುದು ಎಂಬುದಾಗಿ. ಹೀಗೆ ಆ ಶಕ್ತಿ ಆತನಿಗೆ ತಿಳಿಯಿತು ಅಂತಾದ್ರೆ ಲೋಕಕ್ಕೆ ದೊಡ್ಡ ಗಂಡಾಂತರವೇ ಸರಿ. ಹಾಗಾದ್ರೆ ಕೋತಿಗೆ ಕೊಡ್ತಾರೆ ಶಾಪ. ಇನ್ನು ಮುಂದೆ ಆತನ ಶಕ್ತಿ ಆತನಿಗೆ ತಿಳಿಯದೇ ಹೋಗಲಿ, ಆತನ ಶಕ್ತಿ ಆತನಿಗೆ ತಿಳಿಯದೇ ಹೋಗಲಿ. ಜ್ಞಾನಿಯವರು ಎಚ್ಚರಿಸಿದಾಗ ಮಾತ್ರ ಆತನ ಶಕ್ತಿ ಆತನಿಗೆ ತಿಳಿಯುವಂತ. ನನಗೊದಗಿದಂತಹ ಪರಿಭವವನ್ನು ಯಾವ ರೀತಿಯಾಗಿ ಭಿನ್ನಯಿಸಲಿ ತಾಯಿ? ಯಾಕೆ ಮಗನೇ? ಅಮ್ಮ,
ಹಸಿವೆಯಾಗುತ್ತದೆ ಎನ್ನುವ ಹಾಗೆ ನಿಮ್ಮಲ್ಲಿ ಹೇಳಿಕೊಂಡೆ. ಹೌದು, ಹಣ್ಣನ್ನು ತರುತ್ತೇನೆ ಎನ್ನುವ ಹಾಗೆ ಆ, ಮಾತನ್ನು ಕೊಟ್ಟು ಹೋದವರು ನೀವು. ನಿಜ ಕಂದ. ಆದರೆ ಏನು ಮಾಡೋಣ ಹೇಳಿ ತಾಯಿ. ನಾನು ಹಣ್ಣನ್ನು ಹಿಡ್ಕೊಂಡು ಬರುವಾಗ ಆ ನೀನನ್ನು ಇರ್ಲಿಲ್ಲ ಮಗನೇ. ನನಗೆ ಹಸಿವೆ ತಡೆಯುವುದಕ್ಕೆ ಆಗ್ಲಿಲ್ಲ ತಾಯಿ. ಹೌದೇ ಮಗನೇ? ಹೌದು, ಅದಕ್ಕಾಗಿ ಹಸಿವೆಯನ್ನು ನೀಗಿಸಬೇಕು ಎನ್ನುವಂತಹ ಉದ್ದೇಶದಿಂದ ಆ, ಕುಳಿತಲ್ಲಿಂದ ನೇರವಾಗಿ ಹೊರಬಂದೆ ತಾಯಿ. ಆ, ಬಂದಂತಹ ಸಂದರ್ಭದಲ್ಲಿ ಆ, ಮೇಲೆ ನೋಡಿದೆ ಎಂದಾದರೆ ನೋಡಿದೆ ಕೆಂಪು ಎಂದಾದರೆ ಕೆಂಪು ಕೆಂಪು ಬಣ್ಣದ ಒಂದು ಹಣ್ಣನ್ನು ಕಂಡಿತಾಯಿ. ಹಣ್ಣೆ. ಸೂರ್ಯನನ್ನೇ ಹಣ್ಣೆಂದು ಭಾವಿಸಿ ಆ, ತಿನ್ನುವುದಕ್ಕಾಗಿ ನೇರವಾಗಿ ಹಾರಿದೆ ತಾಯಿ. ಹೌದೇ ಕಂದ. ಹಾರಿದಂತಹ ವೇಳೆಯಲ್ಲಿ ಪರಿಣಾಮ ದೇವೇಂದ್ರನಂತೆ ಆ, ಆ, ಬಂದದ್ದು ಮಾತ್ರ ಅಲ್ಲ ತಾಯಿ, ಮತ್ತೇನು ಮಾಡಿದೆ ಕಂದ? ವಿಚಾರವನ್ನು ಹೇಳಿದ. ಆ, ಅದು ತಿನ್ನುವ ಹಣ್ಣಲ್ಲ, ಆ. ಅದು ಸೂರ್ಯದೇವ ಎನ್ನುವ ಹಾಗೆ. ಓಹೋ, ಹಸಿವೆ ತಡೆಯಲಿಲ್ಲ ತಾಯಿ. ಏನು ಅವನ ಮಾತನ್ನು ಕೇಳುವಂತಹ ಆ ಸಂದರ್ಭದಲ್ಲಿ ಆ, ಆಗ್ಲಿಲ್ಲ ತಾಯಿ. ಆ, ಆತನನ್ನು ಬಡಿದಾದರೂ ಹಣ್ಣನ್ನು ತಿನ್ನಬೇಕು ಎನ್ನುವ ಹಾಗೆ ನೇರವಾಗಿ ಕಾಳಗಕ್ಕೆ ಮುಂದಾದೆ. ಹೌದೇ? ಪರಿಣಾಮ ಏನಾಯ್ತು ಮಗನೇ? ಆತನ ಕೈಯಲ್ಲಿರುವಂತಹ ವಜ್ರಾಯುಧದಿಂದ ನನ್ನ ಮುಖಕ್ಕೆ ಬಡಿದ ತಾಯಿ. ಹೊಡೆದು ಬಿಟ್ಟರೆ ಕಂದ. ನನ್ನ ಪ್ರಾಣವೇ ಹೋಯಿತು ಎನ್ನುವ ಹಾಗೆ ಭಾವಿಸಿದೆ. ಆ, ಕೆಲವು ಕ್ಷಣದಲ್ಲಿ ಆ, ಮತ್ತೆ ಎಚ್ಚರಗೊಂಡೆ ತಾಯಿ. ಸರಿ. ಎಚ್ಚರಗೊಂಡಂತಹ ಸಂದರ್ಭದಲ್ಲಿ ಆ, ನನ್ನ ಅಪ್ಪ ವಾಯುದೇವ ಜೊತೆಯಲ್ಲೇ ಇದ್ರು. ಅಷ್ಟು ಮಾತ್ರವಲ್ಲ, ಮೂರು ಮೂರ್ತಿಗಳ ಅನುಗ್ರಹವೂ ಆಯಿತು. ಮುಕ್ಕೋಟಿ ದೇವತೆಗಳು ಅನುಗ್ರಹವನ್ನು ಮಾಡಿದ್ದಾರೆ. ಆ ವೇಳೆಗಾಗುವಾಗ ತಂದೆಯಿಂದ ಆಶೀರ್ವಾದವನ್ನು ಪಡೆದು ತಂದೆಯ ಮಾತಿನಂತೆ ಹೆಚ್ಚಿನ ವಿದ್ಯೆಯನ್ನು ಕಲಿಯುವುದಕ್ಕಾಗಿ ಸೂರ್ಯದೇವನ ಬಳಿಗೆ ಹೋದೆ. ಹೌದೇ ಕಂದ. ವಿದ್ಯಾರ್ಜನೆಯನ್ನು ಮಾಡಿ ಬಳಿಕ ಬರುವಂತಹ ಸಂದರ್ಭದಲ್ಲಿ ಹಸಿವೆ ಮತ್ತೆ ಪ್ರಾರಂಭವಾಯಿತು ತಾಯಿ. ಹೌದೇ ಕಂದ. ಹಸಿವೆಯನ್ನು ನೀಗಿಸಬೇಕು ಎನ್ನುವಂತಹ ಕಾರಣಕ್ಕಾಗಿ ಕಾನನದಲ್ಲಿ ಕಂಡಂತಹ ಹಣ್ಣನ್ನು ಕೊಯ್ದು ತಿನ್ನಬೇಕು ಎನ್ನುವ ಹಾಗೆ ಹೋದವ ನಾನು. ಆ ಸಂದರ್ಭದಲ್ಲಿ ಒಂದು ವಿಚಿತ್ರವಾದ ಘಟನೆಯನ್ನು ಕಂಡೆ. ಏನು ಮಗನೇ? ಕಾಡ ಕಿರಾತರು ಆ, ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಬ್ರಾಹ್ಮಣರಿಗೆ ಶಿಕ್ಷೆಯನ್ನು ಕೊಡುತ್ತಾ ಇದ್ರು. ಹೌದೇ? ಅದನ್ನು ನೋಡಿ ತಡೆಯುವುದಕ್ಕಾಗಲಿಲ್ಲ ತಾಯಿ. ಏನು ಮಾಡಿದೆ ಮಗನೇ? ಆ ಕಾಡ ಕಿರಾತರನ್ನು ಬಡಿದೆ, ಶಿಕ್ಷೆಯನ್ನು ಕೊಟ್ಟೆ. ಸರಿ ಕಂದ. ಆದರೂ ಅತ್ತಿತ್ತ ಸಂಚರಿಸ್ತಾ ಇದ್ರು. ಆ, ಅವರ ವಂಶವೇ ಉಳಿಯಕೂಡದು ಎನ್ನುವ ಕಾರಣಕ್ಕಾಗಿ ಕಾಡಿಗೆ ಬೆಂಕಿಯನ್ನು ಕೊಟ್ಟೆ ತಾಯಿ. ಕಾಡಿಗೆ ಬೆಂಕಿ ಕೊಟ್ಟೆಯ ಮಗನೇ. ಪರಿಣಾಮವಾಗಿ ಅಲ್ಲಿದ್ದಂತಹ ಋಷಿಗಳು ಆ, ತಮ್ಮ ಪ್ರಾಣವನ್ನು ಕೆಲವರು ಕಳೆದುಕೊಂಡ್ರು. ಹೌದೇ? ಉಳಿದಂತಹ ಋಷಿಗಳು ಆ, ನನ್ನ ಪಾಲಿಗೆ ಶಾಪವನ್ನೇ ಕೊಟ್ಟರು ತಾಯಿ. ಶಾಪವನ್ನು ಕೊಟ್ಟಿದ್ದಾರೆ. ನೀ ಕಲಿತಂತಹ ವಿದ್ಯೆ ಮರೆತೇ ಹೋಗಲಿ ಎನ್ನುವ ಹಾಗೆ ಶಾಪವನ್ನು ಕೊಟ್ಟಿದ್ದಾರೆ. ಹೌದೇ ಕಂದ? ತಾಯಿ, ಮುಂದೆ ಏನು ಮಾಡಬೇಕು ಎನ್ನುವ ಹಾಗೆ ಅರಿವಾಗುತ್ತಾ ಇಲ್ಲ. ಆ. ಏನು ಮಾಡಬೇಕು ತಾಯಿ? ಪರಿಣಾಮ- ಪುತ್ರನ ನಡೆ ನುಡಿಗಳಿಗೆ ಪುತ್ರನಿಗೆ ಪಿಡಿದ ಪುದೆಂದಳ ಮುನಿಮನೆಗೆ ಪಿತ್ತರಿಸಿದಳು. ನಿನ್ನ ಚರಿತ್ರವು ಜಗತ್ತಧಿಕಮಾಗಿ ಬೆಳಗಲಿ ಎನ್ನುತ್ತೋ ನಿನ್ನ ಚರಿತ್ರವು ಜಗತ್ತಧಿಕಮಾಗಿ ಬೆಳಗಲಿ ಎನ್ನುತ್ತೋ ಪುತ್ರನ ನಡೆನುಡಿಗಾಗಿ ಕುಗಲಿ ಪಿಡಿದ ನೀನಾಡುವಂತಹ ಮಾತುಗಳನ್ನು ಸರಿಯಾಗಿ ಕೇಳಿಸಿಕೊಂಡಳು ನಾನು. ಕ್ಷಣ ಕಾಲ ದುಃಖಕ್ಕೆ ಒಳಗಾಗಿ ಹೋದೆ ಎಂದಾದ್ರೂ ಕೂಡ ಈಗ ಸಂತೋಷಗೊಳ್ಳುತ್ತಾ ಇದ್ದೇನೆ. ಯಾಕೆ ಗೊತ್ತಿದ್ದೆ ಮಗಳಿ? ಯಾಕೆ ತಾಯಿ? ಮೂರು ಮೂರ್ತಿಗಳ ಅನುಗ್ರಹ ನಿನ್ನ ಪಾಲಿಗಾಗಿ ಹೋಗಿ ಹೌದು. ಹೆಚ್ಚೇಕೆ ಮುಕ್ಕೋಟಿ ದೇವತೆಗಳಿಂದ ಅನುಗ್ರಹವನ್ನು ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡ ಭಾಗ್ಯ ಬೇರೆ ಬೇಕೇ ಹೇಳು ಕಂದ. ಖಂಡಿತವಾಗಿಯೂ ಬೇಡವೇ ಬೇಡ. ನೀನೇ ಪುಣ್ಯವಂತನಾಗಿದ್ದೀಯ, ನೀನೇ ಭಾಗ್ಯವಂತನಾಗಿದ್ದೀಯ. ಇದರಿಂದಲಾಗಿ ನಿನ್ನ ಕೀರ್ತಿ ಎನ್ನುವುದು ಲೋಕ ಮುಖಕ್ಕೆ ಪ್ರಸಾರವಾಗುವುದುಂಟು ಕಂದ. ಹೇಗೆ ತಾಯಿ? ಜೀವನವನ್ನು ಬೆಳಗುವುದಕ್ಕೆ ಸಾಧ್ಯ ಉಂಟು. ಯಾವ ರೀತಿಯ ಎನ್ನುವ ಮಾತ್ರಕ್ಕೆ ಕೇವಲವಾಗಿ ಅವರಿಂದ ಅನುಗ್ರಹವನ್ನು ಪಡೆದಂತಹ ನೀನು ತಾಯಿಯಾಗಿ ನಾನು ಕೊಡುವುದಕ್ಕುಂಟು ಮಗನೇ. ಚಿಂತೆಯನ್ನು ಮಾಡಬೇಡ. ಹಾಗಾಗಿಯೇ Oh
ಹಾಗೆ ಏನೇ ಆಗಿ ನಿನ್ನ ಜೀವನ ಎನ್ನುವುದು ವಿಫಲವಾಗುವುದಕ್ಕಾಗಿ ಮುಕ್ಕೋಟಿ ದೇವತೆಗಳ ಅನುಗ್ರಹವನ್ನು ಮಾಡಿರುವಂತಹ ಸಂದರ್ಭ. ಹೆತ್ತ ತಾಯಿ ಮಗನೇ ನಾನು, ನನ್ನಿಂದಲೇನಾದ್ರೂ ಕೊಡುಗೆಯನ್ನು ಕೊಡಬೇಕೆನ್ನುವ ಹಾಗೆ ನಾನು ತೀರ್ಮಾನವನ್ನು ಮಾಡಿದ್ದೇನೆ. ಯಾವ ರೀತಿ? ಅದಕ್ಕಾಗಿ ರನ್ನದ ಉರುದಾರ ಕೌಪೀನವನ್ನು ಧರಿಸಿದ್ದೇನೆ, ಹೆಜ್ಜೆಗೆ ಕುಂಡಲವನ್ನೇ ಧರಿಸಿದ್ದೇನೆ. ಕಂದ, ಇದು ಬಹಳ ವಿಶೇಷವಾಗಿರುವುದು. ಯಾಕೆ? ಈ ಮೂರು ವಸ್ತುಗಳು ಗೋಚರವಾಗುವುದು ಯಾರಿಗೆ? ತೋರಿಸಿರುವಂತಹ ತಾಯಿ. ಅಷ್ಟು ಮಾತ್ರವಲ್ಲದೆ ಜಗತ್ತಿಗೆ ಬೆಳಕನ್ನು ಕೊಡುವವ ಯಾರು? ಸೂರ್ಯದೇವ. ಅವನಿಗೆ ಗೋಚರವಾಗುವುದಕ್ಕೆ ಸಾಧ್ಯ ಉಂಟು. ಮೂರನೇ ವ್ಯಕ್ತಿಗೆ ಅದು ಗೋಚರವಾಯಿತು ಎಂದಾದ. ಅಷ್ಟು ಮಾತ್ರವಲ್ಲ, ಕಾಣುವಂತಹ ವ್ಯಕ್ತಿ ನಿನ್ನನ್ನು ಕರ್ಣಕುಂಡಲ ದಾರಿ, ಕೌಪಿನ ದಾರಿ ಎನ್ನುವ ಹಾಗೆ ಗುರುತಿಸಿ ಕರೆದ ಎಂದಾದ್ರೆ ಆತ ನಿನ್ನ ಪಾಲಿನ ದೇವನಾಗಿದ್ದ. ಯಾವ ಕಾರಣಕ್ಕೂ ಆತನ ಪಾದವನ್ನು ಬೀಳಬೇಡ. ಆತನ ಪಾದ ಪೂಜೆಯನ್ನು ಮಾಡಿಕೊಂಡು ಬಾ. ಅವನೇ ರಾಮನಾಗಿರ್ತಾನೆ. ಜಗತ್ತನ್ನು ಪಾಲಿಸುವಂತಹ ಶ್ರೀಹರಿಯೇ ರಾಮಾವತನ್ನು ಬರೋಕೆ ಸಾಧ್ಯ. ಅಲ್ಲಿಯವರೆಗೆ ಆತನ ಧ್ಯಾನವನ್ನು ಮಾಡುತ್ತಾ ಇರು. ರಾಮನ ಅನುಗ್ರಹ ನಿನ್ನ ಪಾಲಿಗಾಗುವುದು ದೊಡ್ಡ ಬಂದು ಹೋಗಿ ಬಾ. ಇನ್ನು ನನ್ನ ಉದ್ದೇಶ ಒಂದೇ, ದೇವರನ್ನು ಕಾಣಬೇಕು, ದೇವರ ಪಾದ ಸೇವೆಯನ್ನು ಮಾಡಬೇಕು, ದೇವರನ್ನು ಕಾಣಬೇಕು, ದೇವರ ಪಾದ ಸೇವೆಯನ್ನು ಮಾಡಬೇಕು. ಕಲಾ ತಂಡದ ಎಲ್ಲ ಕಲಾವಿದರಿಗೆ ಸುಸ್ವಾಗತ. ಇದೀಗ ಹನುಮೋತ್ಸವ ಎಂಬಂತಹ ಪ್ರಸಂಗವನ್ನು ಬಹಳ ಅಂದವಾಗಿ ನಡೆಸಿಕೊಟ್ಟಿದ್ದಾರೆ. ಈ ಪುತ್ತೂರು ಪ್ರವಾಸಿ ಯಕ್ಷಗಾನ ತಂಡವು ನಮ್ಮ ಜಿಲ್ಲೆಯ ಪ್ರಸಿದ್ಧ ತೆಂಕುತಿಟ್ಟು ಕಲಾವಿದರ ಕೂಡುವಿಕೆಯಿಂದ ಮಾಡುತ್ತಿರುವಂತಹ ಈ ಯಕ್ಷಗಾನ ಪ್ರವಾಸ ಪಾವಂಜೆ, ಹನುಮಗಿರಿ, ಕಟೀಲು, ಧರ್ಮಸ್ಥಳ ಹೀಗೆ ಎಲ್ಲ ಮೇಳಗಳ ಆಯ್ದ ಪ್ರತಿಭಾನ್ವಿತ ಕಲಾವಿದರಿದ್ದಾರೆ. ಒಳ್ಳೆಯ ಸಂತುಲಿತವಾದಂತಹ ತಂಡ. ಈ ತಂಡದ ಈ ಪ್ರದರ್ಶನವನ್ನು ನೋಡುವುದೇ ನಮಗೆಲ್ಲರಿಗೂ ಒಂದು ಕಣ್ಣಿಗೆ ಹಬ್ಬ. ಹಾಗೆ ಈ ಯಕ್ಷಗಾನ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ಸಂಪ್ರದಾಯದಂತೆ ನಾವು ಕಲಾವಿದರಿಗೆ ಒಂದು ಗೌರವವನ್ನು ಸಲ್ಲಿಸಬೇಕು ಅಂತ ಯೋಜಿಸಿದ್ದೇವೆ. ಆ ಪ್ರಕಾರವಾಗಿ ಇವತ್ತೀಗ ಗೌರವವನ್ನು ಪಡೆಯಲಿರುವಂತಹ ಹಿರಿಯ ಕಲಾವಿದರಿಬ್ಬರು, ಶ್ರೀ ವಸಂತ ವಾಮದ ಪದವು ಅಂತ, ಹಾಗೆ ಇನ್ನೊಬ್ಬ ಕಲಾವಿದ ಮೋಹನ್ ಬೆಳ್ಳಿಪಾಡಿ, ಅವರು ಪಾವಂಜಿ ಮೇಳದ ಅಗ್ರಮಾನ್ಯ ಕಲಾವಿದರು. ಈ ಕಲಾವಿದರ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಹಿರಿಯರಾದಂತಹ ನಮ್ಮ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಶ್ರೀ ಉದಯಕುಮಾರ್ ಅಭ್ಯಂಕರ್ ಅವರು, ಹಾಗೆ ಶ್ರೀ ವರದಶಂಕರ ದಾಮ್ಲೆ ಅವರು, ಹಾಗೆ ಹಿರಿಯ ಯಕ್ಷಾಭಿಮಾನಿ ಕಲಾ ಪೋಷಕ ಶ್ರೀ ದಯಾನಂದ ಅಡಚಿತ್ತಾಯರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ವರದಶಂಕರ ದಾಮ್ಲೆ ಅವರು, ದಯಾನಂದ ಅಡಚಿತ್ತಾಯರು, ಶ್ರೀ ಉದಯಕುಮಾರ್ ಅಭ್ಯಂಕರರು ಹಾಗೂ ಶ್ರೀ ದಿನಕರ ಗೋಖಲೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕೆಲ್ಲರೂ.
ಸ್ವೀಕರಿಸಲಿರುವಂತಹ ಈ ಹಿರಿಯ ಇರುವ ಕಲಾವಿದರ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಊರಿನ ಹಿರಿಯ ಕಲಾವಿದ ಕಟೀಲು ಮೇಳದಲ್ಲಿ ವ್ಯವಸಾಯ ಮಾಡುತ್ತಿರುವಂತಹ ಶ್ರೀ ದಿನಕರ್ ಗೋಖಲೆ ಅವರು ಆ ಅಭಿನಂದನಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಗುರುಭ್ಯೋ ನಮಃ. ಕರಾವಳಿಯ ಕಲೆಯಾದಂತಹ ಗಂಡು ಕಲೆ ಎನ್ನಿಸಲ್ಪಟ್ಟ ಈ ಯಕ್ಷಗಾನದ ಕಲಾವಿದರು ಪ್ರಕೃತ ಮತ್ತು ಭವಿತವ್ಯದ ಸಮಾಜದ ಒಂದು ದೊಡ್ಡ ಸೊತ್ತುಗಳು ಅಂತ ಹೇಳ್ಬೋದು. ಅವರನ್ನು ಪಾಲಿಸಿಕೊಂಡು ಪೋಷಿಸಿಕೊಂಡು ಬರುವವರು ನೀವು. ಕಲಾ ಪ್ರದರ್ಶನವನ್ನು ಕಣ್ತುಂಬಿಕೊಂಡು ಮನಸ್ಸ ಅವರ ಕುರಿತಾಗಿ ಒಂದು ಅಭಿಮಾನದ ಮಾತುಗಳನ್ನಾಡುತ್ತಾ ಆ ಅಭಿಮಾನವನ್ನು ಕಲಾ ಪ್ರೋತ್ಸಾಹದೊಂದಿಗೆ ತೋರಿಸಿಕೊಡುವವರು. ಕಾರಣಾಂತರದಿಂದ ಇವತ್ತೊಂದು ಸ್ವಲ್ಪ ಸಂಖ್ಯೆಯಲ್ಲಿ ಇಲ್ಲಿ ಕೊರತೆ ಇರಬಹುದು. ಆದರೂ ಸಹ ಬಂದವರೆಲ್ಲರೂ ನಮ್ಮ ಅಮೂಲ್ಯ ಆಸ್ತಿಗಳು ಅಂತ ಭಾವಿಸಿಕೊಂಡು ನಿಮ್ಮೆಲ್ಲರನ್ನು ಮನಸ್ಸ ಮತ್ತೊಮ್ಮೆ ನಾವು ವಂದಿಸುತ್ತಾ ಇದ್ದೆ. ಇಂದು ಸನ್ಮಾನವನ್ನು ಸ್ವೀಕರಿಸುತ್ತಿರುವವರು ಇವರು ನಮ್ಮವರೇ ಆದಂಥ ಕಲಾವಿದ ವರ್ಗದವರು. ಬೆಳ್ಳಿಪಾಡಿ ಮೋಹನ್ ಇವರು ಶ್ರೀಯುತರು 10/2/1982 ಕೃಷ್ಣಪ್ಪ ಪೂಜಾರಿ ಬೆಳ್ಳಿಪಾಡಿ ಮತ್ತು ಚೆನ್ನಮ್ಮ ದಂಪತಿಗಳಿಗೆ ಬೆಳ್ಳಿಪಾಡಿ ನಡುವೈಲಿನಲ್ಲಿ ಮಗನಾಗಿ ಜನಿಸಿದರು. ಇವರಿಗೆ 2 ಅಣ್ಣಂದಿರಿದ್ದಾರೆ, 2 ಅಕ್ಕಂದಿರಿದ್ದಾರೆ, ಓರ್ವ ತಂಗಿ ಇದ್ದಾರೆ. ಸೆಕೆಂಡ್ PUC ಅವರಿಗಿನ ವಿದ್ಯಾಭ್ಯಾಸವನ್ನು ಇವರು ಪೂರೈಸಿದವರಿದ್ದಾರೆ. ನಮ್ಮ ಮೋಹನರಿಗೆ ಯಕ್ಷಗಾನ ಕಲೆಯ ನಾಟ್ಯ ತರಬೇತಿಯನ್ನು ಕೊಟ್ಟವರು BH ವೆಂಕಪ್ಪಗೌಡರು. ಅವರ ಊರಿನವರೇ, ಹವ್ಯಾಸಿ ಕಲಾವಿದರು ಹೌದು ಮತ್ತು ಯಕ್ಷಗಾನದಲ್ಲಿ ಅವರ ನುರಿತವರು ಹೌದು. ಜೊತೆಗೆ ಯಕ್ಷಗುರುಗಳು ಎಂದು ಈಗಾಗಲೇ ಮಾನಿಸಲ್ಪಟ್ಟಂತಹ ಸಪ್ಪನಕೋಡಿ ರಾಮ್ ಭಟ್ ಇವರಲ್ಲಿಯೂ ಇವರು ಯಕ್ಷಗಾನ ನೃತ್ಯಾಭ್ಯಾಸವನ್ನು ಮಾಡಿದ್ದಾರೆ. ತಿರುಗಾಟ ಹೇಳುವುದಿದ್ದರೆ ಕಟೀಲಿನಲ್ಲಿ ನಿರಂತರವಾಗಿ 20 ವರ್ಷಗಳ ತಿರುಗಾಟವನ್ನು ಮೋಹನ್ ಬೆಳ್ಳಿಪಾಡಿ ಅವರು ಮಾಡಿದ್ದಾರೆ. ಬಂದ ಆರಂಭದಲ್ಲಿ ಪೂರ್ವರಂಗದ ವೇಷಗಳನ್ನು ಮಾಡಿದ್ದುಂಟು. ಆಮೇಲೆ ಪುಂಡು ವೇಷದಲ್ಲಿ ಬಹಳ ಪ್ರಖ್ಯಾತರಾಗಿದ್ದುಂಟು. ಯಾವ ಪುಂಡು ವೇಷ ಅಂತ ಕೇಳಬೇಡಿ, ಎಲ್ಲ ತರಹದ ಪುಂಡು ವೇಷ. ಅದರಲ್ಲಿಯೂ ಕಾಯಕದ ವೇಷಗಳು ಅಂದರೆ ಅವರಿಗೆ ಬಹಳ ಪ್ರೀತಿ. ಆನಂತರದಲ್ಲಿ ಮುಂದಿನ 5 ವರ್ಷಗಳಿಂದ ನಿರಂತರವಾಗಿ ಈಗ ಪಾವಂಜೆ ಮೇಳದಲ್ಲಿ ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾನು ಸಹ ಇವರೊಂದಿಗೆ ಕಟೀಲು ಮೇಳದಲ್ಲಿ ಇದ್ದವನು. ನಾವು ನೋಡಿದ ಹಾಗೆ ಕಲಾವಿದನೊಬ್ಬ ಪ್ರವರ್ಧಮಾನಕ್ಕೆ ಬರಬೇಕು ಅಂತಿದ್ರೆ ಅದಕ್ಕೆ ಎಷ್ಟು ಸಾಧನೆಯನ್ನು ಮಾಡಿ ಸಂಗ್ರಹವನ್ನು ಮಾಡಿ ತನ್ನನ್ನು ತಾನು ಬೆಳೆಸಿಕೊಳ್ಳುತ್ತಾ ಹೇಗೆ ಕಲೆಯನ್ನು ಬೆಳೆಸ್ತಾನೆ ಎನ್ನುವುದಕ್ಕೆ ಒಂದು ಸಾದೃಶ್ಯವಾದಂತಹ ಉದಾಹರಣೆ ನಾವು ಹೇಳೋದು ನಮ್ಮ ಮೋಹನ ಅಂತ. ಸಾಮಾಜಿಕವಾಗಿ ನಮ್ಮ ಮೋಹನನ್ನ ಅರ್ಥಗಾರಿಕೆಯಲ್ಲಿ, ನಾಟ್ಯಗಾರಿಕೆಯಲ್ಲಿ, ರಂಗಸ್ಥಳದ ಕ್ರಮನಿಯಮಗಳಿರಲಿ ಎಲ್ಲವನ್ನು ಕರಗತ ಮಾಡಿಕೊಂಡು ಬಹಳ ಸುಂದರವಾಗಿ ಒಂದು ಪಾತ್ರವನ್ನು ಕೊಡುವಲ್ಲಿ ಬಹಳ ಪ್ರಸಿದ್ಧರು. ಒಂದು ಕಾಲದಲ್ಲಿ ಇವರು ಮತ್ತೆ ಇವರದೇ ಹೆಸರಿನ ಅಮೂಲ್ಯ ಮೋಹನ್ ಇವರ ಚಂಡಮುಂಡರು ಅಂತ ಹೇಳಿದ್ರೆ ಜಿಲ್ಲೆಯಾದ್ಯಂತ ಅಲ್ಲ, ರಾಜ್ಯದಾದ್ಯಂತ ಅಲ್ಲ, ರಾಷ್ಟ್ರದಾದ್ಯಂತ ಪ್ರಸಿದ್ಧವಾಗಿದೆ. ಹೀಗೆ ಯಕ್ಷಗಾನವನ್ನು ಕಲೆಯಾಗಿ, ಉಸಿರಾಗಿ, ಜೀವನವಾಗಿ ಸ್ವೀಕರಿಸಿಕೊಂಡು ಅದನ್ನೇ ಆರಾಧಿಸುತ್ತಾ ನಿರಂತರವಾಗಿ ಇಲ್ಲಿಯವರೆಗೆ ಕಲಾಸೇವೆಯನ್ನು ಮಾಡುತ್ತಿದ್ದಾರೆ. ಶ್ರೀಯುತರಿಗೆ ಭವಿತವ್ಯದಲ್ಲಿಯೂ ಇದೇ ರೀತಿಯಾಗಿ ಈ ಕಲೆಯಲ್ಲಿ ಹೆಚ್ಚಿನ ಸ್ಥಾನಮಾನ, ಮನ್ನಣೆ, ಗೌರವ, ಪ್ರಶಸ್ತಿ, ಆಧಾರಗಳು ಪ್ರಾಪ್ತವಾಗಿ ಅವರು ಜೀವನದಲ್ಲಿ ಸಕಲ ಸುಖಗಳನ್ನು ಕಾಣಬೇಕು ಅಂತ ನಾವೆಲ್ಲರೂ ಆಶಿಸುತ್ತಾ ನಮ್ಮ ಮಿತ್ರ ಮಂಡಳಿಯ ಎಲ್ಲರ ಪರವಾಗಿ ಒಂದು ಚಿಕ್ಕ ಸನ್ಮಾನವನ್ನು ಮಾಡುವುದಕ್ಕೆ ನಾವು ಮನಸ್ಸು ಮಾಡಿದ್ದೇವೆ. ಶ್ರೀಯುತ ದಯಾನಂದ ಚಿತ್ತಾಯರು ಇವರು ನಮ್ಮವರೇ, ಶಿಶಿರದವರು, ಪ್ರಕೃತ ಉಜಿರೆಯಲ್ಲಿದ್ದಾರೆ. ಅವರು ಮೋಹನ್ರಿಗೆ ಶಾಲು ಹೊದಿಸಿ ಗೌರವಿಸಬೇಕು ಅಂತ ಬೇಡಿಕೊಳ್ತೇನೆ. ಆಮೇಲೆ ಸನ್ಮಾನಗೊಳ್ಳುತ್ತಿರುವಂತಹ ಕಲಾವಿದರಂದ್ರೆ ವಾಮನ ಪದವು ವಸಂತ. ಇವರು ಚಕ್ರತಾಳ ಕಲಾವಿದರು ಅಂತಲೇ ಪ್ರಸಿದ್ಧರು. ಜಿಲ್ಲೆಯಲ್ಲಿ ನಡೆಯುವಂತಹ ಪ್ರಖ್ಯಾತ ಯಕ್ಷಗಾನ ಪ್ರಸಂಗಗಳಲ್ಲಿ
ಹಿಮ್ಮೇಳದ ಕೊನೆಯಲ್ಲಿ ಇವರ ಹೆಸರು ಇದ್ದೇ ಇರ್ತದೆ. ಹನುಮಗಿರಿ ಮೇಳದಲ್ಲಿ ಪ್ರಕೃತ ಅವರು ವ್ಯವಸಾಯವನ್ನು ಮಾಡ್ತಾ ಇದ್ದಾರೆ. 56 ವರ್ಷ ಪ್ರಾಯದವರು. ಇವರ ತಂದೆ ವೇಲಾಯುಧನ್, ತಾಯಿ ಸರೋಜಿನಿ. ಇವರು ಸುಮಾರು 28-30 ವರ್ಷಗಳ ತಿರುಗಾಟವನ್ನು ಮಾಡಿದ ಹಾಗುಂಟು. ಕುಂಬ್ಳೆ, ಕಟೀಲು, ಕಾಂತಾವರ, ಹೊಸನಗರ ಮೇಳದಲ್ಲಿ ನಿರಂತರ 15 ವರ್ಷ, ಗೆಜ್ಜೆಗಿರಿ ಮೇಳದಲ್ಲಿ 4 ವರ್ಷ ಹಾಗೂ ಪ್ರವಾಸಿ ತಂಡಗಳಲ್ಲಿ ಇವರು ಯಕ್ಷಗಾನ ಸೇವೆಯನ್ನು ಮುಂದುವರಿಸಿಕೊಂಡೇ ಬರ್ತಾ ಇದ್ದಾರೆ. ಚಕ್ರತಾಳ ವಾದನವನ್ನು ಆರಂಭ ಮಾಡಿ ಸುಮಾರು 15-20 ವರ್ಷಗಳೇ ಕಳೆದು ಹೋಯಿತು. ಹಾಗೆಂದುಕೊಂಡು ಕೇವಲ ಇವರೊಂದು ಚಕ್ರತಾಳದವರೆಂದು ನಾವು ಗುರುತಿಸುವುದಲ್ಲ. ಅವರಿಗೆ ಲೈಟಿಂಗ್ ಗೊತ್ತುಂಟು, ಮೈಕ್ ಸಿಸ್ಟಮ್ ಸೆಟ್ಟಿಂಗ್ ಗೊತ್ತುಂಟು, ಹಾಗೆ ಯಕ್ಷಗಾನ ವೇಷಧಾರಿಕೆಯನ್ನು ಮಾಡಿ ಗೊತ್ತುಂಟು. ಇವರ ಪ್ರಸಿದ್ಧವಾದಂತಹ ವೇಷ ಅಂತ ಹೇಳಿದ್ರೆ ಈ ಶಬರಿಮಲೆ ಅಯ್ಯಪ್ಪ ಅಂತ ಉಂಟಲ್ಲ, ಅದರಲ್ಲಿ ಅಬ್ಬು ಸೈಫ್ ಒಂದು ಬಹಳ ಒಂದು ಪ್ರಸಿದ್ಧ. ಹಾಗೆ ಈ ಬಪ್ಪನಾಡು ಕ್ಷೇತ್ರ ಮಾಡ್ತಾ ಇದು ವೇಷಗಳನ್ನು ಮಾಡ್ತಾರೆ ಅವರು. ಕುಂಬ್ಳೆ ಮೇಳದಲ್ಲಿ ಇವರು ಪ್ರಚಾರ ಕಲಾವಿದರಾಗಿಯೂ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಹೀಗೆ ಕೇವಲ ಈ ಮುಮ್ಮೇಳದವರು ಆವೇಶಭರಿತರಾಗಿ ಯಾವ ಪ್ರದರ್ಶನವನ್ನು ಮಾಡುತ್ತಾರೆ ಅದಕ್ಕೆ ಸ್ಪಿರಿಟ್ ಆಗಿ ಅಂತ ಹೇಳಿದ್ರೆ ಒಂದು ಉತ್ಕರ್ಷವಾಗಿ ಬೆಂಬಲವನ್ನು ಕೊಡುವ ನಮ್ಮ ಈ ಚಕ್ರತಾಳವಾದನವನ್ನು ಯಶಸ್ವಿಯಾಗಿ ಮಾಡಿ ಕಲಾವಿದರನ್ನು ಪ್ರೋತ್ಸಾಹಿಸುತ್ತಿರುವ ವಸಂತ ವಾಮನ ಪದವಿ ಇವರಿಗೂ ಸಹ ಭವಿತವ್ಯದ ಕಾಲಮಾನದಲ್ಲಿ ಆಯುರಾರೋಗ್ಯ, ಐಶ್ವರ್ಯ, ಸಕಲ ಭೋಗಭಾಗ್ಯಗಳು ಹಾಗೂ ಕಲೆಯಲ್ಲಿ ಯಶಸ್ಸು ಪ್ರಾಪ್ತವಾಗಿ ಅವರು ಸಂತೃಪ್ತಿಯಿಂದ ಈ ಕಲಾಬಳಗವನ್ನು ಅಭಿನಂದಿಸ್ತಾರೆ ಅಂತ ಭಾವಿಸಿಕೊಂಡಿದ್ದೇವೆ. ಅವರನ್ನು ಗೌರವಿಸುವುದಕ್ಕಾಗಿ ನಮ್ಮ ಈ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರು ಆಗಿರುವ ವೇದಮೂರ್ತಿ ಉದಯಕುಮಾರ್ ಅಭ್ಯಂಕರ್ರವರು ಮುಂದೆ ಬರಬೇಕು. ಶಾಲು ಹೊದಿಸಿ ಹಾಗೆ ವರದಶಂಕರ ದಾಮ್ಲೆಯವರು ಸಹಿತ ಒಂದು ನಿಮಿಷ ಮುಂದೆ ಬನ್ನಿ. ಮಾನ್ಯ ಕಲಾಪ್ರೇಮಿಗಳೇ, ಇದೀಗ ತಾನು ಒಂದು ಪ್ರಸಂಗ ಆಗಿ ಚಿತ್ತೇನೆ. ಹಾಗೆ ತನ್ಮಧ್ಯದಲ್ಲಿ ಉಪಹಾರದ ವ್ಯವಸ್ಥೆ ಮಾಡಿದೆ. ಎಲ್ಲರೂ ಸಹ ಹೋಗಿ ಕೌಂಟರ್ನಲ್ಲಿ ಉಪಹಾರವನ್ನು ಪಡೆದು ಉಪಹಾರವನ್ನು ಸ್ವೀಕರಿಸಿ ಮುಂದೆ